ಇವೆರಡು ಲೈನ್ ಅದಾವ ನೋಡ್ರಿ, ಈಗ ಒಂದು ಲೈನ್ ಅದಾವ. ಓಕೆನಾ? ಸೊ ಇವೆರಡು ಲೈನ್ ಅನ್ನ ನಾವು ರಿಪ್ರೆಸೆಂಟ್ ಮಾಡೋದಿದ್ರೆ ಈ ಲೈನ್ ಅನ್ನ ಬಾಕ್ಸ್ ಹಾಕ್ರಿ. ನೋಡಿದ್ವಿ ಎಕ್ಸ್ 0 ಆದ್ರೆ ವೈ 5 ಆಕೈತಿ. ಎಕ್ಸ್ 0 ಆಯ್ತು, ವೈ ಎಷ್ಟಾಯ್ತು? 5 ಆಯ್ತು. ಈಗ ವೈ 0 ಆಯ್ತು, ಎಕ್ಸ್ ಎಷ್ಟಾಯ್ತು? 5 ಆಯ್ತು. ಸೊ ಇದ ಕತಿ ನೋಡಿದ್ವಿ ಈಗ ಆಲ್ರೆಡಿ. ಓಕೆನಾ? ಎಸ್. ಈಗ ಇದರದ್ದು ಕತಿ ನೋಡೋಣ. ಓಕೆನಾ? ಸೊ ಇದರದ್ದು ಕತಿ ನೋಡೋಣ. ಎಕ್ಸ್ ವೈ. ಸೊ ನಮಗೆ ಎಕ್ಸ್ 0 ಹಾಕಿದ್ವಿ ಅಂತ ತಿಳ್ಕೊರಿ. ಈಕ್ವೇಶನ್ ಒಳಗೆ ಎಕ್ಸ್ 0 ಆಯ್ತು, 2 ಇಂಟು 0 ಇದು 0 ಆಗ್ಬಿಡ್ತು. ಪ್ಲಸ್ ನಮಗೇನಾಯ್ತು? 2y = 10 ಸಿಕ್ತು. ಸೊ ಈ ಪಾರ್ಟ್ 0 ಆಯ್ತು, ಇದನ್ನ ಬಿಟ್ಟು ಬಿಡ್ರಿ. 2y = 10, y = 10 ಡಿವೈಡೆಡ್ ಬೈ 2. ಯಾಕೆ ಹೇಳ್ರಿ? ಇವೆರಡನ್ನ ಮಲ್ಟಿಪ್ಲಿಕೇಶನ್ ಪ್ರಾಡಕ್ಟ್ ಇದೆ. ಈ ಕಡೆ ಬಂದ್ರೆ ಕ್ವೋಷಂಟ್ ಅಲ್ಲಿ ಬಂತು, ಡಿನಾಮಿನೇಟರ್ ಒಳಗೆ 2 1s are 2 5s are. ಸೊ ಎಕ್ಸ್ 0 ಆದಾಗ y 5 ಆಯ್ತು. ಎಕ್ಸ್ 0 ಆದಾಗ y 5 ಆಯ್ತು. ಈಗ y 0 ಹಾಕ್ರಿ ಈಕ್ವೇಶನ್ ಒಳಗೆ. 2x plus 2y = 10. 2x plus 2 into y 0 ಹಾಕ್ತಾ ಇದೀವಿ ನಾವು. y 0 10. 2 into 0 is 0 plus ಇದು 2x = 10. ಸೊ ಈಗ 2x plus 0 is 2x itself 10. x = 10 divided by 2. ಇವೆರಡರ ನಡುವೆ ಪ್ರಾಡಕ್ಟ್ ಇದೆ. ಆ ಕಡೆ ಬಂದ್ರೆ ಕ್ವೋಷಂಟ್ ಆಯ್ತು. 2 1s are 2, 2 5s are. ಸೊ y 0 ಹಾಕಿದಾಗ ನಮಗೆ x ಎಷ್ಟು ಸಿಗ್ತಾ ಇದೆ? 5 ಸಿಗ್ತಾ ಇದೆ. ಓಕೆನಾ? ಇದಿಷ್ಟು ನಿಮಗೆ ಗೊತ್ತಿರಬೇಕು. y. ಈಗ ನಾವು ಇದನ್ನ ರಿಪ್ರೆಸೆಂಟ್ ಮಾಡ್ತೀವಿ. ಹೌದಾ? y ಡ್ಯಾಶ್ x ಡ್ಯಾಶ್. ಓಕೆನಾ? ಎಸ್. ನಮಗ್ ನೋಡ್ರಿ ಇಲ್ಲಿ ಹುಷಾರಾಗಿ ನೋಡಬೇಕು. ಎಕ್ಸ್ 0 ಆದಾಗ y ಎಷ್ಟು ಸಿಕ್ತು? ನಮಗ 5 ಸಿಕ್ತು. ಓಕೆ, ಸರ್ಕಲ್ ಮಾಡ್ರಿ. y 0 ಆದಾಗ ನಮಗೆ ಎಷ್ಟು ಸಿಕ್ತು? x 5 ಸಿಕ್ತು. ಲೈನ್ ಹೇಳಿರಿ. ಈ ಲೈನ್ ಅನ್ನ ಇದು ರೆಪ್ರೆಸೆಂಟ್ ಮಾಡ್ತೈತಿ. ಓಕೆನಾ? ಇದು ರೆಪ್ರೆಸೆಂಟ್ ಮಾಡ್ತೈತಿ. ಹೌದಾ? ಈ ಲೈನ್ ಎಕ್ಸ್ ಪ್ಲಸ್ ವೈ, ಇದು ಕ್ಯಾಪಿಟಲ್ ಎಕ್ಸ್, ಸ್ಮಾಲ್ ಎಕ್ಸ್, ಇದು ಎಕ್ಸ್ ಪ್ಲಸ್ ವೈ = 5. ಈ ಲೈನ್ ಆಯ್ತು. ಈಗ ಅಗೇನ್ ಎರಡನೇ ಇಕ್ವೇಶನ್ ನೋಡ್ರಿ. ಎಕ್ಸ್ 0 ಆದಾಗ ಅಗೇನ್ y 5, y 0 ಆದಾಗ ಅಗೇನ್ x 5. ಸೇಮ್ ಲೈನ್ ಮೇಲೆ ಲೈನ್ ಬಂತು. ಬ್ಲೂ ಕಲರ್ ಲೈನ್ ಇದೆ ನೋಡ್ರಿ, ಲೈನ್ ಮೇಲೆ ಲೈನ್ ಬಂತು. ಹಾಗಾದ್ರೆ ನನಗೆ ಹೇಳ್ರಿ ಇಲ್ಲಿ ಸರ್ ಸೊಲ್ಯೂಷನ್ ಹೆಂಗ್ ಕಂಡುಹಿಡಿಯೋದ್ರಿ ಸರ್ ಇದು ಅಂತಂದ್ರೆ, ನೋಡ್ರಿ ನಾನು ಏನು ಎಕ್ಸ್ ನಾನು y 4 ತಗೊಂಡಾಗ ಈ ಪಾಯಿಂಟ್ ಅನ್ನು ತಗೊಂಡ ತಿಳ್ಕೊರಿ. ಈ ಪಾಯಿಂಟ್, ಹೌದಾ? ಸೊ ಈ ಪಾಯಿಂಟ್ ತಗೊಂಡಾಗ ನನಗೇನ್ ಬರ್ತಾ ಇದೆ ಅಂತಂದ್ರೆ, ನಾನು ಇದನ್ನ ಹಿಂಗ್ ಸ್ಟ್ರೇಟ್ ಲೈನ್ ಹೊಡೆದ್ರೆ ಇಲ್ಲಿ ಸ್ವಲ್ಪ ನಾನು ಅದನ್ನ ನಿಮಗೆ ರಫ್ ಆಗಿ ತೋರಿಸಿದ್ರೆ ಇಲ್ಲಿ ಬರುತ್ತೆ ಆಕ್ಚುಲಿ. ಬಟ್ ಏನಪ್ಪಾ ಅಂದ್ರೆ ನಾನು ಪಾಯಿಂಟ್ಗಳನ್ನು ಕೊಡಬೇಕಾದ್ರೆ ನನ್ನ ಸ್ಕೇಲ್ ಕರೆಕ್ಟ್ ಇಲ್ಲ. ನಾನು ಹಾಗೆ ರಫ್ ಆಗಿ ತಗೊಂಡಿದ್ದೀನಿ. ಡೋಂಟ್ ವರಿ ಅಬೌಟ್ ದಿಸ್. ರಫ್ ಆಗಿ ತಗೊಂಡಿದ್ದೀನಿ. ಸೊ ಈ ಪಾಯಿಂಟ್ ತಗೊಂಡ್ರಿಪ್ಪ ಅಂತಂದ್ರೆ 4. ಸೊ ಈ ಪಾಯಿಂಟ್ ಎರಡು ಲೈನ್ ಮೇಲೆ ಇದೆ. ಯಾಕಂದ್ರೆ ಒಂದು ಲೈನ್ ಇನ್ನೊಂದು ಲೈನ್ ಮೇಲೆ ಕೋಇನ್ಸಿಡೆಂಟ್ ಲೈನ್ಸ್ಗಳು ಇವು. ಹೌದಾ? ಸೊ ಇಲ್ಲಿ y 4 ತಗೊಂಡಿವಿ, x 1 ತಗೊಂಡ್ವಿ. ಓಕೆನಾ? ಎಸ್. ಸೊ ಈಗ ಈ ಪಾಯಿಂಟ್ ತಗೊಂಡು ಅಂತ ತಿಳ್ಕೊರಿ. ಈ ಪಾಯಿಂಟ್ x y 3 x 2. ಈ ಪಾಯಿಂಟ್ ತಗೊಂಡು ಅಂತ ತಿಳ್ಕೊರಿ. ಸೊ ಎಷ್ಟೆಲ್ಲ ಪಾಯಿಂಟ್ಸ್ಗಳು ಇದಾವೆ ನೋಡ್ರಿ. ಇವೆಲ್ಲ ಪಾಯಿಂಟ್ಗಳು ಸಿಕ್ತು ನಮಗೂ, ಕಾಮನ್ ಪಾಯಿಂಟ್ಸ್ಗಳು ಸಿಕ್ಕು. ಏನ್ ಸರ್ ಇದರದು ಹೇಳ್ತೀನಿ, ಡೋಂಟ್ ವರಿ, ಸ್ವಲ್ಪ ರಿಲ್ಯಾಕ್ಸ್ ಆಗಿರಿ, ಹೇಳ್ತೀನಿ. ನೋಡ್ರಿ ಒಂದೊಂದು ಪಾಯಿಂಟ್ಸ್ಗಳನ್ನ ನೋಡೋಣ. ಸಾಕಷ್ಟು ಪಾಯಿಂಟ್ಸ್ಗಳು ಸಿಗ್ತಾವ್ರಿ. ಆದ್ರೆ ನಾನು ನಿಮಗೆ ಹಾಗೆ ಒಂದೊಂದು ಪಾಯಿಂಟ್ಸ್ಗಳನ್ನ ತೋರಿಸ್ತೀನಿ. ಒಂದು ಇದನ್ನ ತಗೊಳ್ಳೋಣ. ಇದು y ರೀ, ಇದು y ಲೈನ್, ಇದು x ಲೈನ್. ಓಕೆನಾ? ಎಸ್. y ನಮಗೆ ಎಷ್ಟು ಸಿಕ್ತು? 4 ಸಿಕ್ತು. ಈ ಪಾಯಿಂಟಿಗೆ ಹೇಳ್ತಾನೆ. ಈ ಪಾಯಿಂಟಿಗೆ ನಾವು ಸ್ಟ್ರೇಟ್ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಹೊಡೆದಿಪ್ಪ ಅಂದ್ರೆ ಈ ಪಾಯಿಂಟ್ ಅಂತ ಹೇಳಕತ್ತೀನಿ. ಇದು y 4 ಆಯ್ತು. y = 4. ಹಾಗಾದ್ರೆ x ಏನ್ ಸಿಗ್ತಾ ಇದೆ? ಲೈನ್ 1 ಸಿಗ್ತಾ ಇದೆ. ನಾನು ಕರೆಕ್ಟ್ ಸ್ಕೇಲ್ ತಗೊಂಡಿಲ್ಲ, ಅದಕ್ಕೆ ಸ್ವಲ್ಪ ಓರೆ ನಿಮಗೆ ಕಾಣ್ತಿರ್ಬೋದು. ಇದು ಉಲ್ಟಾ ಕಾಣ್ತೀವಿ, ಸ್ವಲ್ಪ ಓರೆ ಆಕಾರದಲ್ಲಿ ಕಾಣ್ತಿರ್ಬೋದು. ನಾನು ಇದು ಪಾಯಿಂಟ್ ಅನ್ನ ಸ್ವಲ್ಪ ಈ ಕಡೆ ಸರಿಸಬೇಕಾಗಿತ್ತು, ಅದಕ್ಕೆ ಇದು ಆಯ್ತು. ಅದು ರಫ್ ಇರೋದ್ರಿಂದ ಅದನ್ನ 1 ತಗೊಳ್ಳಿ. 1 ಇರುತ್ತೆ. ಸೊ y 4 x 1 ಸಿಗ್ತಾ ಇದೆ. ಇದು ಫಸ್ಟ್ ಪಾಯಿಂಟಿಗೆ ನೋಡ್ಕೊರಿ. ಹೇಳ್ತೀನಿ ಫಸ್ಟ್ ಇದು ಪಾಯಿಂಟಿಗೆ ನೋಡ್ಕೊಳ್ಳಿ. ಈಗ ಈ ವ್ಯಾಲ್ಯೂ ಅನ್ನ ಎರಡು ಇಕ್ವೇಶನ್ ಒಳಗೆ ಹಾಕಿ ನೋಡೋಣ, ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇದೆಯೋ ಇಲ್ಲೋ ಅಂತ. ಓಕೆನಾ? ಎಸ್. ಸೊ ಇವಾಗ x plus y = 5. x 1 ಇದೆ, y 4 ಇದೆ, 5 ಆಯ್ತು. ಸೊ 5 = 5 ಆಯ್ತು. ಸೊ ಈ ಪಾಯಿಂಟ್ ಇದಕ್ಕೆ ಸ್ಯಾಟಿಸ್ಫೈಡ್ ಆಯ್ತು. ಎರಡನೇ ಲೈನಿಗೆ ತಗೋರಿ. 2x plus 2y = 10. x ಎಷ್ಟು? 1. 2 into 1 plus y ಎಷ್ಟು?
2 into 4 2 into 4 ಯಾಕಂದ್ರೆ y4 ಇದೆ ನಮಗೆ is equal to 10 2 into 2 2 plus 2 into 4 is 8 is equal to 10 so 10 is equal to 10 ಹಾಗಾದ್ರೆ ಈ ಪಾಯಿಂಟ್ ಇದೆಯಲ್ಲ ಯಾವ ಪಾಯಿಂಟ್ y is equal to 4 and x is equal to 1 ಈ ಪಾಯಿಂಟ್ ಎರಡೂ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಗಳಿಗೆ ಸೊಲ್ಯೂಷನ್ ಹೌದು ಎರಡು ಈಕ್ವೇಶನ್ ಗೆ ಸ್ಯಾಟಿಸ್ಫೈಡ್ ಮಾಡ್ತಾ ಇದೆಯಾ ಮಾಡ್ತಾ ಇದೆ ಹಾಗಾದ್ರೆ ನಮಗೆ ಎಷ್ಟು ಪಾಯಿಂಟ್ ಸಿಕ್ತು ಒಂದು ಪಾಯಿಂಟ್ ಸಿಕ್ತು ನಾನು ಇಲ್ಲೊಂದು ಪಾಯಿಂಟ್ ತಗೋತೀನಿ ನೋಡ್ರಿ ಇಲ್ಲೊಂದು ಪಾಯಿಂಟ್ ತಗೋತೀನಿ ಈ ಪಾಯಿಂಟ್ ತಗೋತೀನಿ ನಾನು ಈ ಪಾಯಿಂಟ್ ತಗೋತೀನಿ ನಾನು ಈ ಪಾಯಿಂಟ್ ಎರಡು ಲೈನ್ ಮೇಲೆ ಇರ್ಬೇಕಾ ಮತ್ತೆ ಎರಡು ಲೈನ್ ಇರಬೇಕು ಓಕೆ ಪಾಯಿಂಟ್ ಸೊ ಇಲ್ಲಿ ಏನ್ ಸಿಗ್ತಾ ಇದೆ ನಮಗ y is equal to 3 x is equal to 2 ನೋಡ್ರಿ y is equal to 3 ಸ್ಟ್ರೇಟ್ ಲೈನ್ ತಗೋಬೇಕು ಒಂದು ಇದು ಪೂರಾ ಒಂದು ಏನಾಗಬೇಕು ಅಂತಂದ್ರೆ ಒಂದು ಬಾಕ್ಸ್ ಆಗಬೇಕು ಸ್ಟ್ರೇಟ್ ಅಂದ್ರೆ ಇದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ರೈಟ್ ಸೊ ಇದು 3 ಇದು 2 ಆಯ್ತು ಈಗ ಈ ಈಕ್ವೇಶನ್ ಒಳಗೆ ಹಾಕ್ರಿ x plus y is equal to 5 x to y ಎಷ್ಟಾಯ್ತು 3 5 5 is equal to 5 ಓಕೆ ಅದೇ ಸೇಮ್ ವ್ಯಾಲ್ಯೂ ಈ ಈಕ್ವೇಶನ್ ಒಳಗೆ ಹಾಕ್ರಿ x plus 2y is equal to 10 x ಎಷ್ಟು ತಗೊಂಡಿವಿ ಇಲ್ಲಿ x 2 2 into 2 plus y ಎಷ್ಟಿದೆ 3 2 into 3 is equal to 10 2 into 2 4 plus 2 into 3 6 is equal to 10 so 10 is equal to 10 ಆಯ್ತು ಇದು ಹಾಗಾದ್ರೆ ನಮಗ x is equal to 1 and y is equal to 4 ಇದು ಈಕ್ವೇಶನ್ ಕೊಟ್ಟು x is equal to 2 and y is equal to 3 ಇದು ಕೂಡ ನಮಗೆ ಏನು ಕೊಡ್ತು ಸ್ಯಾಟಿಸ್ಫೈಡ್ ಮಾಡ್ತು ಈಕ್ವೇಶನ್ಸ್ ಗಳಿಗೆ ಅಂತಕ್ಕಂಥದ್ದು ಓಕೆನಾ ಎಸ್ ಸೊ ಅಗೇನ್ ವಿ ಕ್ಯಾನ್ ಟೇಕ್ ದಿಸ್ ಪಾಯಿಂಟ್ ಯಾವ ಪಾಯಿಂಟ್ ತಗೋತೀರಿ ಈಗ ಈ ಪಾಯಿಂಟ್ ತಗೊಂಡ್ರೆ ಈ ಪಾಯಿಂಟ್ ಈಗ ಈ ಪಾಯಿಂಟ್ ತಗೋರಿ y2 x3 ನಾನು ಇಲ್ಲಿ ರಫ್ ಆಗಿ ತಗೊಂಡಿರೋದ್ರಿಂದ ಸ್ಟ್ರೇಟ್ ಲೈನ್ ಬರ್ತಾ ಇಲ್ಲ ಪರ್ಪೆಂಡಿಕ್ಯುಲರ್ ಲೈನ್ ಬರ್ತಾ ಇಲ್ಲ ಈ ಪಾಯಿಂಟ್ ತಗೋತಾ ಇದೆ ಈ ಪಾಯಿಂಟ್ ಏನು ಇದು y2 ಐತೆ y2 x ಎಷ್ಟು ಸಿಗ್ತಾ ಇದೆ ನೋಡ್ರಿ 3 ಈಗ ಇದು ಹಾಕಿ ನೋಡ್ರಿ ಏನು ಈಗ x plus y is equal to 5 x ಎಷ್ಟು 3 plus y is equal to ಎಷ್ಟಾಯ್ತು 2 ಸೊ ಎಷ್ಟಾಯ್ತು 5 ಇದು 5 ಆಯ್ತು ಇದು 5 ಆಯ್ತು ಈ ಈಕ್ವೇಶನ್ ಒಳಗೆ ಹಾಕ್ರಿ 2x plus 2y is equal to 10 ಸೊ x is equal to ಎಷ್ಟಾಯ್ತು 2 into 3 x is equal to 3 plus y is equal to 2 is equal to 10 2 into 3 is 6 plus 2 into 2 is 4 is equal to 10 10 is equal to 10 ಹಾಗಾದ್ರೆ ಎಷ್ಟು ಪಾಯಿಂಟ್ ಸಿಕ್ಕು ನಮಗೆ ಮೂರು ಪಾಯಿಂಟ್ ಚೆಕ್ ಮಾಡಿದ್ವಿ ಒಂದು x ಒಂದು y 4 ಇನ್ನೊಂದು x 2 y 3 ಇನ್ನೊಂದು x 4 y 1 ಇಲ್ಲೊಂದು ಪಾಯಿಂಟ್ ಚೆಕ್ ಮಾಡೋದಾದ್ರೆ ಹೌದಾ ಇಲ್ಲೊಂದು ಚೆಕ್ ಮಾಡೋದಾದ್ರೆ x1 ನೋಡ್ರಿ x1 y4 ತಗೊಂಡ್ವಿ ಸೊ x2 y3 ತಗೊಂಡ್ವಿ x4 y1 ತಗೊಂಡ್ವಿ ಇಲ್ಲೊಂದು ಪಾಯಿಂಟ್ ಇದು ಪಾಯಿಂಟ್ ಸಹಿತ ನಾವು ತಗೊಂಡು ಚೆಕ್ ಮಾಡಬಹುದು ಅಂಡರ್ಸ್ಟುಡ್ ಸೊ ನೀವು ಇದು ಇಷ್ಟು ಮಾಡಿದ್ರಿಪ್ಪ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಇದು ಇಷ್ಟು ಮಾಡಿದ್ರೆ ನಿಮಗ ಸೊಲ್ಯೂಷನ್ಸ್ ಗಳು ಸಿಗ್ತಾ ಇದೆ ಅಲ್ಲಿ ಇಂಟರ್ಸೆಕ್ಟಿಂಗ್ ಲೈನ್ ಒಳಗೆ ಏನ್ ಸಿಕ್ತು ಕೇವಲ ಒಂದು ಕಾಮನ್ ಪಾಯಿಂಟ್ ಸಿಕ್ತು ಕೇವಲ ಒಂದು ಎಲ್ಲಿ ಇಂಟರ್ಸೆಕ್ಟಿಂಗ್ ಲೈನ್ಸ್ ಕೋಇನ್ಸಿಡೆಂಟ್ ಲೈನ್ ಈಗ ಕೋಇನ್ಸಿಡೆಂಟ್ ಲೈನ್ ನೋಡ್ರಿ ಇವು ಕೋಇನ್ಸಿಡೆಂಟ್ ಲೈನ್ ಒಂದ್ ಲೈನ್ ಮೇಲೆ ಇನ್ನೊಂದು ಲೈನ್ ಕೋಇನ್ಸಿಡೆಂಟ್ ಲೈನ್ ಮೇಲೆ ನೋಡ್ರಿ ಲೈನ್ ಅಂತಂದ್ರ ನಾವು ಸಣ್ಣವರಿದ್ದಾಗ ಕಲ್ತೀವಿ ಲೈನ್ ಅಂದ್ರ ನಾವು ಇದನ್ನ ಇನ್ಫಿನಿಟ್ಲಿ ನಾವು ಬೋತ್ ದ ಡೈರೆಕ್ಷನ್ ಒಳಗ ಅದನ್ನ ಎಕ್ಸ್ಪಾಂಡ್ ಮಾಡ್ತಾ ಹೋಗ್ಬೋದು ಅಂದ್ರೆ ಈ ಲೈನ್ ಅನ್ನ ಈ ಡೈರೆಕ್ಷನ್ ಒಳಗ ಇನ್ಫಿನಿಟ್ ಡೈರೆಕ್ಷನ್ ಒಳಗ ಇನ್ಫೈನೈಟ್ಲಿ ನಾವು ಏನ್ ಮಾಡಬಹುದು ಎಕ್ಸ್ಪಾಂಡ್ ಮಾಡಬಹುದು ಸಣ್ಣವರಿದ್ದಾಗ ಕಲ್ತೀವಿ ನಾವು ಜಿಯೋಮೆಟ್ರಿ ಒಳಗೆ ಕಲ್ತೀವಿ ಲೈನ್ ಅಂತಂದ್ರೆ ಇದು ಲೈನ್ ಸೆಗ್ಮೆಂಟ್ ನೋಡ್ರಿ ಇದು ಲೈನ್ ಸೆಗ್ಮೆಂಟ್ ಎ ಮತ್ತೆ ಬಿ ಇದು ಲೈನ್ ಸೆಗ್ಮೆಂಟ್ ಇಲ್ಲಿ ಸ್ಟಾಪ್ ಆಗ್ಬಿಡ್ತೈತಿ ಎಂಡ್ ಪಾಯಿಂಟ್ಸ್ ಗಳು ಇವು ಲೈನ್ ಆದ್ರೆ ಹಾಗಲ್ರಿ ಇದು ಲೈನ್ ಸೆಗ್ಮೆಂಟ್ ಆದ್ರೆ ಲೈನ್ ಹಂಗಿಲ್ರಿ ಲೈನ್ ಈ ಡೈರೆಕ್ಷನ್ ಒಳಗೆ ನೀವು ಇನ್ಫಿನಿಟ್ಲಿ ವೃದ್ಧಿಸಬಹುದು ಎಕ್ಸ್ಪಾಂಡ್ ಮಾಡಬಹುದು ಎಕ್ಸ್ಟೆಂಡ್ ಮಾಡಬಹುದು ಇದನ್ನು ಎಕ್ಸ್ಪಾಂಡ್ ಮಾಡಬಹುದು ಅನಂತವರೆಗೂ ನಾವು ಅದನ್ನ ಎಕ್ಸ್ಪಾಂಡ್ ಮಾಡಬಹುದು ಹಾಗಾದ್ರೆ ನನಗೆ ಹೇಳ್ರಿ ಎರಡೂ ಲೈನ್ಸ್ ಗಳನ್ನ ಇನ್ಫಿನಿಟ್ಲಿ ನಾವು ಎಕ್ಸ್ಟೆಂಡ್ ಮಾಡ್ತಾ ಹೋಗ್ಬೋದು ಒಂದು ಲೈನ್ ಇನ್ನೊಂದು ಲೈನ್ ಮೇಲೆ ಇದೆ ಒಂದು ಈ ಲೈನ್ ಇದೆಯಲ್ಲ ಬ್ಲೂ ಲೈನ್ ಇದ್ರ ಮೇಲೆ ಇದೆ ಇದನ್ನು ಎಕ್ಸ್ಪಾಂಡ್ ಮಾಡಬಹುದು ಎರಡು ಡೈರೆಕ್ಷನ್ ಒಳಗೆ
ಬ್ಲೂ ಲೈನ್ ಇದು ಏನು ಗ್ರೀನ್ ಲೈನ್ ಕೂಡ ಎಕ್ಸ್ಪಾಂಡ್ ಮಾಡಬಹುದು. ಎರಡು ಲೈನ್ಸ್ ಗಳನ್ನ ನಾವು ಇನ್ಫೈನೈಟ್ಲಿ ಎಕ್ಸ್ಟೆಂಡ್ ಮಾಡಿದ್ವಿಪ್ಪ ಅಂತಂದ್ರೆ ಹಾಗಾದ್ರೆ ನಮಗೆ ಸೊಲ್ಯೂಷನ್ ಎಷ್ಟು ಸಿಗ್ತಾವ್ರಿ? ಸೊಲ್ಯೂಷನ್ ಎಷ್ಟು ಸಿಗ್ತಾವ? ಇನ್ಫೈನೈಟ್ ಸೊಲ್ಯೂಷನ್. ಯಾಕೆ ಹೇಳ್ರಿ, ಇಲ್ಲಿ ಯಾವುದೋ ಒಂದು ಪಾಯಿಂಟ್ ತಗೊಂಡು ನೀವು ಮಾಡಿದ್ರು ನಿಮಗೆ ಸೊಲ್ಯೂಷನ್ ಸಿಗ್ತೈತಿ. ಯಾಕಂದ್ರೆ ಈ ಪಾಯಿಂಟ್ ಕಾಮನ್, ಎರಡು ಇದಕ್ಕೆ ಈ ಪಾಯಿಂಟ್ ಕಾಮನ್. ಸೊ ಕೋಟಿಗಟ್ಟಲೆ ಪಾಯಿಂಟ್ಸ್ಗಳು ನಮಗೆ ಸಿಗ್ತಾವೆ. ಇಲ್ಲಿ ನಾವು ಎಣಿಸ್ಲಾರತಕ್ಕಂತ ಪಾಯಿಂಟ್ಗಳು ಸಿಗ, ನೀವು ಹೆಂಗ ಉಡ್ದಿಸ್ತೀರಿ ಅಷ್ಟು ನಮಗೆ ಪಾಯಿಂಟ್ಸ್ಗಳು ಸಿಗ್ತವೆ. ಯಾಕಂದ್ರೆ ಒಂದರ ಮೇಲೆ ಇನ್ನೊಂದು ಲೈನ್ ಇದೆ. ಎಷ್ಟು ಇವೆಲ್ಲ ಪಾಯಿಂಟ್ಸ್ಗಳು ಸೊಲ್ಯೂಷನ್ ಕೊಡ್ತಾವ್ರಿ, ಹೌದಾ? ಇವೆಲ್ಲ ಪಾಯಿಂಟ್ಸ್ಗಳು. ಹಾಗಾದ್ರೆ ನಾವು ಇದು ಇನ್ಫೈನೈಟ್ ವರೆಗೂ ಇದನ್ನ ಲೈನ್ಸ್ ಗಳನ್ನ ಎಕ್ಸ್ಪಾಂಡ್ ಮಾಡಬಹುದು. ಒಂದು ಲೈನ್ ಮೇಲೆ ಯಾಕಂದ್ರೆ ಎರಡು ಲೈನ್ ಇರೋದ್ರಿಂದ ಒಂದು ಲೈನ್ ಅನ್ನು ಎಕ್ಸ್ಪಾಂಡ್ ಮಾಡಿದ್ವಿ, ಇನ್ನೊಂದು ಎರಡು ದಿಕ್ಕಿನಲ್ಲಿ ಇನ್ನೊಂದು ಲೈನ್ ಕೂಡ ನಾವು ಅನಂತವರೆಗೂ ಎಕ್ಸ್ಪಾಂಡ್ ಮಾಡಬಹುದು ಬ್ಲೂ ಲೈನ್ಸ್. ಹಾಗಾದ್ರೆ ಎಷ್ಟು ಎಕ್ಸ್ಪಾಂಡ್ ಮಾಡ್ತೀವಿ ಅಷ್ಟು ಪಾಯಿಂಟ್ಸ್ ಗಳು ನಮಗೆ ಕಾಮನ್ ಸಿಗ್ತಾವೆ. ನೀವು ಯಾವ್ದಾದ್ರು ಒಂದು ಪಾಯಿಂಟ್ ಅನ್ನು ಲೊಕೇಟ್ ಮಾಡ್ರಿ, ಆ ಪಾಯಿಂಟ್ ಎರಡು ಲೈನ್ ಮೇಲೆ ಇದೆ. ಯಾಕಂದ್ರೆ ಒಂದ್ ಲೈನ್ ಇನ್ನೊಂದು ಲೈನ್ ಮೇಲೆ ಇದೆ. ಯಾವ್ದಾದ್ರು ಪಾಯಿಂಟ್ ತಗೊಳ್ರಿ, ಆ ಪಾಯಿಂಟ್ ಎರಡು ಲೈನ್ ಮೇಲೆ ಇರ್ತಾವ. ಸೊ ಎಷ್ಟು ಪಾಯಿಂಟ್ಸ್ ತಗೋಬಹುದು? ಇನ್ಫೈನೈಟ್ ಪಾಯಿಂಟ್ಸ್ ಮಟ. ಯಾಕೆ ಇನ್ಫೈನೈಟ್ ಮಟ ನಾವು ಅದನ್ನ ಎಕ್ಸ್ಪಾಂಡ್ ಮಾಡಬಹುದು. ಲೈನ್ ಅಂದ್ರೆ ಎಕ್ಸ್ಪಾಂಡ್ ಮಾಡಬಹುದು. ಲೈನ್ ಸೆಗ್ಮೆಂಟ್ ಅಂದ್ರೆ ಎಂಡ್ ಪಾಯಿಂಟ್ಸ್ ಅಲ್ಲೇ ಎಂಡ್ ಆಗ್ಬಿಡುತ್ತೆ. ಲೈನ್ ಅಂದ್ರೆ ಎರಡು ದಿಕ್ಕಿನಲ್ಲಿ ನಾವು ಇನ್ಫೈನೈಟ್ಲಿ ನಾವು ಅದನ್ನ ಎಕ್ಸ್ಟೆಂಡ್ ಮಾಡಬಹುದು. ಹಾಗಾದ್ರೆ ನನಗೆ ಹೇಳ್ರಿ, ಸೊಲ್ಯೂಷನ್ ಎಷ್ಟದು? ಇನ್ಫೈನೈಟ್ ಸೊಲ್ಯೂಷನ್. ಯಾಕೆ ಹೇಳ್ರಿ? ಯಾಕಂದ್ರೆ ಒಂದು ಲೈನ್ ಇನ್ನೊಂದು ಲೈನ್ ಮೇಲೆ ಇದೆ ಅಂತಂದ್ರೆ ಇದನ್ನು ನೀವು ಎಕ್ಸ್ಟೆಂಡ್ ಮಾಡಬಹುದು, ಇದನ್ನು ಎಕ್ಸ್ಟೆಂಡ್ ಮಾಡಬಹುದು. ಎರಡು ಡೈರೆಕ್ಷನ್. ಈ ಲೈನ್ ಅನ್ನು ಎಕ್ಸ್ಟೆಂಡ್ ಮಾಡೋದ್ರ ಮೇಲೆ ಇದನ್ನೆಲ್ಲ ಎಕ್ಸ್ಟೆಂಡ್ ಮಾಡಬಹುದು. ಯಾವ್ದಾದ್ರು ಪಾಯಿಂಟ್ಸ್ ಗಳನ್ನ ತಗೋರಿ ನೀವು, ಅವ್ ಎರಡು ಲೈನ್ ಮೇಲೆ ಪಾಯಿಂಟ್ಗಳು ಇರ್ತಾವ ನೋಡ್ರಿ, ಎರಡು ಲೈನ್ ಮೇಲೆ. ಹಾಗಾದ್ರೆ ಎಷ್ಟೆಲ್ಲ ಪಾಯಿಂಟ್ಗಳು ನೀಡಬಹುದು ನಾವು? ಅವೆಲ್ಲ ಪಾಯಿಂಟ್ಗಳು ಎಕ್ಸ್ ಮತ್ತೆ ವೈ ವ್ಯಾಲ್ಯೂವನ್ನು ಕೊಡುತ್ತೆ. ಎಕ್ಸ್ ಮತ್ತೆ ವೈ ವ್ಯಾಲ್ಯೂನ್ ಕೊಟ್ರೆ ಆ ಎಕ್ಸ್ ಮತ್ತೆ ವೈ ವ್ಯಾಲ್ಯೂ ಎರಡು ಇಕ್ವೇಶನ್ ಸೊಲ್ಯೂಷನ್ ಕೊಡ್ತಾವೆ. ಹಾಗಾದ್ರೆ ನಮಗೆ ಎಷ್ಟು ಪಾಯಿಂಟ್ಸ್ ಗಳು ಸಿಗ್ತವೆ? ಇನ್ಫೈನೈಟ್ ಪಾಯಿಂಟ್ಸ್ ಗಳು ಸಿಗ್ತವೆ. ಇನ್ಫೈನೈಟ್ ಸೊಲ್ಯೂಷನ್. ಅದು ಸೊಲ್ಯೂಷನ್ ಅಂದ್ರೆ ಪರಿಹಾರ. ಸೊ ಇಂಟರ್ಸೆಕ್ಟಿಂಗ್ ಲೈನ್ ಒಳಗ ಒಂದೇ ಕಾಮನ್ ಪಾಯಿಂಟ್ ಇತ್ತು. ಅಂದ್ರೆ ಈ ಪಾಯಿಂಟ್ ಈ ಲೈನ್ ಮೇಲೇನೂ ಇದೆ, ಈ ಲೈನ್ ಮೇಲೇನೂ ಇದೆ, ಒಂದೇ ಪಾಯಿಂಟ್ ಸಿಕ್ತು. ಆದ್ರೆ ಕೋಇನ್ಸಿಡೆಂಟ್ ಲೈನ್ ಮೇಲೆ, ಕೋಇನ್ಸಿಡೆಂಟ್ ಅಂದ್ರೆ ಎರಡು ಲೈನ್, ಒಂದ್ ಲೈನ್ ಮೇಲೆ ಇನ್ನೊಂದು ಲೈನ್ ಇದೆ. ಈ ಲೈನ್ ಮೇಲೆ ನಾವು ಎಷ್ಟೆಲ್ಲ ಎಣಿಸಲು ಆಗದೇ ಇರ್ತಕ್ಕಂಥ ಅಷ್ಟು ನಾವು ಪಾಯಿಂಟ್ಸ್ ಗಳನ್ನ ಇಡಬಹುದು. ಪ್ರತಿಯೊಂದು ಪಾಯಿಂಟ್ಸ್ ಗಳು ಸೊಲ್ಯೂಷನ್ ಅನ್ನು ಕೊಡುತ್ತೆ. ಎರಡು ಇಕ್ವೇಶನ್ಸ್ ಗಳಿಗೆ ಸೊಲ್ಯೂಷನ್ ಕೊಡುತ್ತೆ ಪ್ರತಿಯೊಂದು ಪಾಯಿಂಟ್. ಅಂದ್ರೆ ಪಾಯಿಂಟ್ ಎರಡು ಲೈನ್ ಮೇಲೆ ಇರಬೇಕು. ಹಾಗಾದ್ರೆ ಎಷ್ಟು ಲೈನ್? ನಾವು ಆ ಲೈನ್ ಅನ್ನು ಅನಂತವರೆಗೂ ಎರಡು ದಿಕ್ಕಿನಲ್ಲಿ ನಾವು ವೃದ್ಧಿಸಬಹುದು ಅಂತಂದ್ರೆ ಆ ಎರಡೂ ಲೈನ್ ಮೇಲೆ ಕಾಮನ್ ಪಾಯಿಂಟ್ಸ್ ಗಳು ನಮಗೆ ಲಕ್ಷಗಟ್ಟಲೆ ಸಿಗ್ತಾವೆ, ಕೋಟಿಗಟ್ಟಲೆ ಸಿಗ್ತಾವೆ, ಎಣಿಸಲು ಆಗ್ಲಾರ್ತಕ್ಕಂಥ ಪಾಯಿಂಟ್ಸ್ ಗಳು ಸಿಗ್ತಾವೆ. ಹಾಗಾದ್ರೆ ಸೊಲ್ಯೂಷನ್ ಎಷ್ಟು ಸಿಗ್ತವೆ? ಎಣಿಸಲು ಆಗ್ಲಾರ್ತಕ್ಕಂಥ ಪಾಯಿಂಟ್ಸ್ ಗಳು ಇದ್ದಾವೆ ಅಂದ್ರೆ ಪ್ರತಿಯೊಂದು ಪಾಯಿಂಟ್ ಸೊಲ್ಯೂಷನ್ ಕೊಡುತ್ತೆ ಅಂತಂದ್ರೆ ಎಣಿಸಲು ಆಗದೇ ಇರ್ತಕ್ಕಂಥ ನಮಗೇನ್ ಸಿಕ್ತು? ಪರಿಹಾರ ಸಿಕ್ತು. ಈಗ ನೋಡಿದ್ವಲ್ಲ, ಫಾರ್ ಎಕ್ಸಾಂಪಲ್ ನೋಡಿದ್ವಿ 4 ಮತ್ತೆ 1 ನೋಡಿದ್ವಿ, 3 ಮತ್ತೆ 2 ನೋಡಿದ್ವಿ, 2 ಮತ್ತೆ 3 ನೋಡಿದ್ವಿ, 1 ಮತ್ತೆ 4 ನೋಡಿದ್ವಿ. ಇವೆಲ್ಲ ಪಾಯಿಂಟ್ಸ್ ಗಳು. ನಾನು ಇದು ತಗೋಬಹುದು 2.1 3.5 ಮತ್ತೆ ಇಲ್ಲಿ ಮಿಡಿಲ್ ಬರುತ್ತದೆ. ಇದು ಎಷ್ಟೆಲ್ಲ ಲಕ್ಷಗಟ್ಟಲೆ ಪಾಯಿಂಟ್ಸ್ ಸಿಗ್ತಾವೆ ಇಲ್ಲಿ ನಮಗೆ. ಇವೆಲ್ಲ ಸೊಲ್ಯೂಷನ್ ಕೊಡೋ ಪಾಯಿಂಟ್ಸ್ ಗಳು. ಹಾಗಾದ್ರೆ ಕೋಇನ್ಸಿಡೆಂಟ್ ಲೈನ್ಸ್ ಅಂತಂದ್ರೆ ಒಂದು ಲೈನ್ ಮೇಲೆ ಇನ್ನೊಂದು ಲೈನ್. ಸೊಲ್ಯೂಷನ್ ಎಷ್ಟು? ಇನ್ಫೈನೈಟ್ ಸೊಲ್ಯೂಷನ್. ಸೊಲ್ಯೂಷನ್ ಎಷ್ಟ್ರಿ? ಇನ್ಫೈನೈಟ್. ಎಣಿಸಲು ಆಗದೇ ಇರ್ತಕ್ಕಂಥ ಪಾಯಿಂಟ್ಸ್ ಗಳು ಇರೋದು ಸಿಗ್ತವೆ. ಯಾಕಂದ್ರೆ ನಾವು ಎರಡು ದಿಕ್ಕಿನಲ್ಲಿ ನಾವು ಅನಂತವರೆಗೂ ಅದನ್ನ ಎಕ್ಸ್ಟೆಂಡ್ ಮಾಡಬಹುದು ಲೈನ್ಸ್ ಗಳು. ಅದಕ್ಕೆ ಅನಂತವರೆಗೂ ನಮಗೆ ಕಾಮನ್ ಪಾಯಿಂಟ್ಸ್ ಗಳು ಸಿಗ್ತಾವೆ. ಅದಕ್ಕೆ ಇನ್ಫೈನೈಟ್ ಸೊಲ್ಯೂಷನ್ಸ್. ಈಗ ಸೊಲ್ಯೂಷನ್ ಇದೆ ಅಂತಂದ್ರೆ ಏನಂತೀನಿ? ಕನ್ಸಿಸ್ಟೆಂಟ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಅಂತ ಹೇಳಿ ಕರಿತೀವಿ. ಏನು? ಕನ್ಸಿಸ್ಟೆಂಟ್. ಅಂಡರ್ಸ್ಟುಡ್? ಕನ್ಸಿಸ್ಟೆಂಟ್ ಆಯ್ತು. ಹಾಗಾದ್ರೆ ಸೊಲ್ಯೂಷನ್ ಇದೆ ಅಂದ್ರೆ ಕನ್ಸಿಸ್ಟೆಂಟ್ ಆಯ್ತು. ಅದು ಒಂದೇ ಸೊಲ್ಯೂಷನ್ ಇರ್ಲಿ ಅಥವಾ ಇನ್ಫೈನೈಟ್ ಸೊಲ್ಯೂಷನ್ ಇರ್ಲಿ, ಸೊಲ್ಯೂಷನ್ ಇತ್ತಂತಂದ್ರೆ ಅದು ಕನ್ಸಿಸ್ಟೆಂಟ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಅಂತ ಹೇಳಿ ಕರಿತೀವಿ. ಈಗ ನಾವೇನ್ ನೋಡಿದ್ವಿ? ರೇಷಿಯೋ ನೋಡಿದ್ವಿ ಇಲ್ರಿ? ರೇಷಿಯೋ ನೋಡಿದ್ವಿ. ಏನು? A1 ಎಷ್ಟಿದೆ? ಏನು ಇಲ್ಲ ಅಂದ್ರೆ 1 ಇದೆ. B1 ಏನಿಲ್ಲ ಅಂತಂದ್ರು 1 ಇದೆ. C1 ಎಷ್ಟಿದೆ? 5 ಇದೆ. A2 ಎಷ್ಟಿದೆ? 2 ಇದೆ. B2 ಎಷ್ಟಿದೆ? B2 2 ಇದೆ. C2 ಎಷ್ಟಿದೆ? C2 10 ಇದೆ. ಈಗ ರೇಷಿಯೋ ತಗೊಳ್ರಿ. ರೇಷಿಯೋ ತಗೋಬೇಕು. ಈಗ ರೇಷಿಯೋ ತಗೊಳ್ರಿ. A1 ಭಾಗಲೆ A2. A1 ಎಷ್ಟಿದೆ? 1/2. A1 1/2 A2 2. ಈಗ B1 ಭಾಗಲೆ B2 ತಗೋರಿ. ಇದು ಕೂಡ 1/2 ಆಯ್ತು. 1/2 ಆಯ್ತು. 1/2 ಆಯ್ತು.
ಓಕೆನಾ. B1 ಒಂದು B2 2. C1 ಭಾಗಲೆ C2 ಮಾಡಬೇಕು. ನೋಡ್ರಿ ಇವೆರಡು ಈಕ್ವಲ್ ಆಯ್ತು. ನೋಡ್ರಿ ಇಲ್ಲಿನೂ 1/2 ಬಂತು, ನಮಗೆ ಇಲ್ಲಿನೂ 1/2 ಬಂತು. ಸೊ A1 ಭಾಗಲೆ A2, B1 ಭಾಗಲೆ B2 ಎರಡು ಸೇಮ್ ಆಯ್ತು ಅಂತ ತಿಳ್ಕೊರಿ. ಅವಾಗ C1 ಭಾಗಲೆ C2 ಚೆಕ್ ಮಾಡಬೇಕು. A1 ಭಾಗಲೆ A2, B1 ಭಾಗಲೆ B2 ಈಕ್ವಲ್ ಆಗ್ಲಿಲ್ಲ ಸರ್ ಅಂತಂದ್ರೆ ಅದು ಇಂಟರ್ಸೆಕ್ಟಿಂಗ್ ಲೈನ್ ಅಲ್ಲೇ ಬಿಟ್ಟು ಬಿಡಬೇಕು. C1 ಭಾಗಲೆ C2 ಚೆಕ್ ಮಾಡೋದು ಅವಶ್ಯಕತೆ ಇಲ್ಲ. ಅಂಡರ್ಸ್ಟುಡ್. ಇದು ಇಷ್ಟು ಪಾಯಿಂಟ್ಸ್ ಗಳನ್ನ, ಯಾಕಂದ್ರೆ ಒಂದು ಮಾರ್ಕಿ ಗ್ಯಾರಂಟಿ ಕ್ವಶನ್ಸ್ ಬರ್ತವೆ. 2 ಕ್ವಶನ್ ಬಂದಿದಾವೆ 2025ರಲ್ಲಿ ಇದ ಟಾಪಿಕ್ ಮೇಲೆ, ಇವ ಪಾಯಿಂಟ್ ಮೇಲೆ. ಯಾಕೆ ಇದನ್ನ ಆಗ್ಲಿಂದ ಯಾಕೆ ಇದನ್ನ ಡೀಪ್ಲಿ ಒಯ್ತಾ ಇದ್ದೀನಿ ಅಂತಂದ್ರೆ ನೀವು ಅರ್ಥ ಮಾಡ್ಕೊಂಡ್ರೆ ಭಯಪಟ್ಟು ಹಾಕೋ ಅವಶ್ಯಕತೆ ಇಲ್ಲ. ನಿಮಗೆ ಶಾರ್ಟ್ ಮೆಥಡ್ ಹೇಳ್ತೀನಿ, ಡೋಂಟ್ ವರಿ. ಶಾರ್ಟ್ ಕಟ್ ಆಗಿ ಹೇಳ್ತೀನಿ. ಫಸ್ಟ್ ಅದನ್ನ ಡೀಪ್ಲಿ ಅರ್ಥ ಮಾಡ್ಕೋಬೇಕು. ಒಂದು ಈಗ C1 ಭಾಗಲೆ C2 ನೋಡ್ರಿ. C1 ಭಾಗಲೆ C2 ನೋಡ್ರಿ. C1 5 ಇದೆ, C2 10 ಇದೆ. 5 ಒಂದಲೆ 5 ಎರಡ್ಲೆ, ಅದು ಕೂಡ 1 ಭಾಗಲೆ 2 ಆಯ್ತು. ಹಾಗಾದ್ರೆ ನಮ್ಗೆ ಏನ್ ಸಿಗ್ತಾ ಇದೆ? A1 ಭಾಗಲೆ A2, B1 ಭಾಗಲೆ B2 ಮತ್ತೆ C1 ಭಾಗಲೆ C2. ಯಾಕೆ ಹೇಳ್ರಿ, ಎಲ್ಲಾ ಪಾಯಿಂಟ್ಗಳು ಕಾಮನ್ ಸಿಗ್ತಾವ, ಅದಕ್ಕೆ ಎಲ್ಲವೂ ಈಕ್ವಲ್ ಆಯ್ತು. ಗೊತ್ತಾಯ್ತಲ್ಲ? A1 ಭಾಗಲೆ A2, B1 ಭಾಗಲೆ B2 ಈಕ್ವಲ್ ಇಲ್ಲ ಅಂತಂದ್ರೆ ಇಂಟರ್ಸೆಕ್ಟಿಂಗ್ ಲೈನ್. A1 ಭಾಗಲೆ A2, B1 ಭಾಗಲೆ B2, C1 ಭಾಗಲೆ C2 ಎಲ್ಲವೂ ಈಕ್ವಲ್ ಆಯ್ತು ಅಂತಂದ್ರೆ ಕೋಇನ್ಸಿಡೆಂಟ್ ಲೈನ್ಸ್. ಯಾಕಂದ್ರೆ ಎಲ್ಲಾ ಪಾಯಿಂಟ್ಸ್ ಗಳು ನಮಗೇನ್ ಸಿಗ್ತವೆ, ನಮಗೆ ಇದ್ರ ಮೇಲೆ ಇರ್ತಕ್ಕಂಥ ಇವೆಲ್ಲಾ ಪಾಯಿಂಟ್ಸ್ ಗಳು ಕಾಮನ್ ಪಾಯಿಂಟ್ಸ್ ಗಳು. ಎಲ್ಲಾ ಪಾಯಿಂಟ್ಸ್ ಗಳು ನಮಗೆ ಸೊಲ್ಯೂಷನ್ ಕೊಡ್ತವೆ. ಅನಂತ ಪಾಯಿಂಟ್ಸ್, ಇನ್ಫೈನೈಟ್ ನಂಬರ್ಸ್ ಆಫ್ ಪಾಯಿಂಟ್ಸ್. ಹೌದಾ? ಇನ್ಫೈನೈಟ್, ಎಣಿಸಲು ಆಗದೇ ಇರ್ತಕ್ಕಂಥ ಪಾಯಿಂಟ್ಸ್. ಯಾಕಂದ್ರೆ ಇದನ್ನ ಎರಡು ದಿಕ್ಕಿನೊಳಗೆ ಎರಡು ಲೈನ್ಸ್ ಗಳನ್ನ ಇನ್ಫೈನೈಟ್ಲಿ ನಾವು ಅದನ್ನ ಎಕ್ಸ್ಪಾಂಡ್ ಮಾಡಬಹುದು. ಓಕೆನಾ? ಎಸ್. ಹಾಗಾದ್ರೆ ಕೋಇನ್ಸಿಡೆಂಟ್ ಲೈನ್ ಅಂತಂದ್ರೆ ನಮಗೆ ಜನರಲ್ ಸೊಲ್ಯೂಷನ್ ಏನ್ರಿ? A1 ಭಾಗಲೆ A2, B1 ಭಾಗಲೆ B2, C1 ಭಾಗಲೆ C2 ಈಕ್ವಲ್ ಇರ್ತೈತಿ. ಅಂದ್ರೆ 3 ರೇಷಿಯೋ ಈಕ್ವಲ್ ಇರ್ತೈತಿ. ಅಂಡರ್ಸ್ಟ್ಯಾಂಡ್? ಎಸ್. ನೋಡ್ರಿ ಇಲ್ಲಿ ಕೋಇನ್ಸಿಡೆಂಟ್ ಲೈನ್ಸ್ ಅಂತಂದ್ರೆ ಇನ್ಫೈನೈಟ್ಲಿ ಸೊಲ್ಯೂಷನ್ಸ್ ಬಹಳ ಪಾಯಿಂಟ್ಸ್, ಕಾಮನ್ ಪಾಯಿಂಟ್ಸ್ ಬಹಳ ಸಿಗ್ತಾವು. ಅದಕ್ಕೆ ಇನ್ಫೈನೈಟ್ ಸೊಲ್ಯೂಷನ್ ಇದೆ ಅಂತಂದ್ರೆ ಕನ್ಸಿಸ್ಟೆಂಟ್, ವೆದರ್ ಇಟ್ ಈಸ್ ಇನ್ಫೈನೈಟ್ ಸೊಲ್ಯೂಷನ್ಸ್, ವೆದರ್ ಇಟ್ ಈಸ್ ಯೂನಿಕ್ ಸೊಲ್ಯೂಷನ್ ಒಂದಿರ್ಲಿ ಅಥವಾ ಇನ್ಫೈನೈಟ್ ಸೊಲ್ಯೂಷನ್ಸ್ ಇರ್ಲಿ, ಸೊಲ್ಯೂಷನ್ ಇದೆ ಅಂತಂದ್ರೆ ಕನ್ಸಿಸ್ಟೆಂಟ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್. ಅಂಡರ್ಸ್ಟುಡ್? ಇದು ಅರ್ಥ ಆಯ್ತಲ್ಲ? ಇಲ್ಲಿ ಡಿಪೆಂಡೆಂಟ್ ಅಂತ ಹೇಳಿ ಇದೆ, ಇಂಡಿಪೆಂಡೆಂಟ್ ಇದೆ. ಸೊ ಡಿಪೆಂಡೆಂಟ್ ಅಂತಂದ್ರೆ ಕೋಇನ್ಸಿಡೆಂಟ್ ಲೈನ್ಸ್ ಗಳಿಗೆ ಡಿಪೆಂಡೆಂಟ್ ಹೇಳ್ತೀವಿ. ಸೊ ಅದಷ್ಟು ಡೀಟೇಲ್ ಆಗಿ ಬೇಡ, ಕನ್ಸಿಸ್ಟೆಂಟ್ ಅಷ್ಟೇ ನೆನಪಿಟ್ಟುಕೊಳ್ಳಿ. ಇದು ಇಷ್ಟ ಆಯ್ತು. ಓಕೆನಾ? ಸೊ ಇದು ಇಷ್ಟ ಆಯ್ತು. ನೋಡ್ರಿ ಈಗ ಇಲ್ಲೊಂದು ಡಿಸ್ಕಷನ್ ಮಾಡೋಣ. ಏನಿದೆ ನೋಡ್ರಿ ಸೊಲ್ಯೂಷನ್ ಇವೆರಡು. ಈ ಇಕ್ವೇಶನ್ ಈಗ ನಾವು ಬಾಕ್ಸ್ ಹಾಕಿ ನಾವು ಇದರ ಪಾಯಿಂಟ್ ಗಳನ್ನ ಕಂಡುಹಿಡಿಯೋಣ. ಪಾಯಿಂಟ್ ಅನ್ನ ಏನ್ ಮಾಡ್ತೀರಿ? ಪಾಯಿಂಟ್ ಅನ್ನ XY0 ಮಾಡ್ತೀರಿ. ಫಸ್ಟ್ X0 ಮಾಡ್ರಿ. X0 ಆದಾಗ ಇದು ಪೂರಾ 0 ಆಯ್ತು. ಏನು ಉಳಿತು? 2y = 4, y = 4. ಈ 2 ಈ ಕಡೆ ಬಂತಂದ್ರೆ 2 ಕೆಳಗೆ ಬರ್ತದೆ. 2 1 2 2 ಹಾಗಾದ್ರೆ X0 ಆದಾಗ y2 ಆಗ್ತಾ ಇದೆ. ಓಕೆನಾ? X0 ಆದಾಗ y2 ಸಿಗ್ತಾ ಇದೆ ಅಂತಕ್ಕಂಥ ನಮಗೆ. ಅಂಡರ್ಸ್ಟುಡ್? ಎಸ್. ಈಗ y0 ತಗೊಂಡ್ರಿ, x + 2y = 4. ಈಗ y ನ 0 ಆಯ್ತು, ಇದು ಪೂರಾ ಪಾರ್ಟ್ 0 ಆಯ್ತು. ಇದು ಪೂರಾ ಪಾರ್ಟ್ 0 ಆಯ್ತಂದ್ರೆ ಬಿಟ್ಬಿಡ್ರಿ, x = 4. ಹಾಗಾದ್ರೆ y0 ಆದಾಗ x4 ಸಿಗ್ತಾ ಇದೆ ನಮಗೆ. ಓಕೆನಾ? ಎಸ್. ನಮಗೆ ಏನ್ ಸಿಕ್ತ್ರಿ? x0 ಆದಾಗ y2, y0 ಆದಾಗ x4 ಸಿಕ್ತು. ಈಗ ಈ ಇಕ್ವೇಶನ್ ನೋಡೋಣ. ಹೌದಾ? ಯಾಕಂದ್ರೆ 5 ಮಾರ್ಕ್ ಫಿಕ್ಸ್ಡ್ ಕ್ವಶನ್ಸ್ ಬರೋದ್ರಿಂದ ಇನ್ ಸ್ವಲ್ಪ ಟೈಮ್ ತಗೊಂಡು ಇದನ್ನ ಅರ್ಥ ಮಾಡ್ಕೊಂಡ್ಬಿಡ್ರಿ. ಯಾಕಂತಂದ್ರೆ ಇವು ಕ್ವಶನ್ಸ್ ಗಳನ್ನ ನಾವು ಮಿಸ್ ಮಾಡಂಗಿಲ್ಲ. ಯಾಕಂದ್ರೆ ಮುಂದೆ ಬೇರೆ ಬೇರೆ ಚಾಪ್ಟರ್ಸ್ ಗಳಲ್ಲಿ ಕ್ವಶನ್ಸ್ ಗಳು ಅಪ್ಲೈಡ್ ಲೆವೆಲ್ ಕ್ವಶನ್ಸ್ ಬಂದಾಗ ಎಲ್ಲ ಅಲ್ಲಿ ನಮಗ ಸಾಕಷ್ಟು ಏನು ಕಾನ್ಸೆಪ್ಟ್ಸ್ ಗಳನ್ನ ಅರ್ಥ ಮಾಡ್ಕೋಬೇಕು. ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ 5 ಮಾರ್ಕ್ 6 ಮಾರ್ಕ್ ನಿಮಗೆ ಈಸಿಲಿ ಸಿಕ್ಬಿಡ್ತವೆ ಅಂತಕ್ಕಂಥದ್ದು. ಓಕೆನಾ? ಸೊ ನಾನು X0 ಮಾಡ್ತಾ ಇದ್ದೀನಿ. X0 ಮಾಡಿದಾಗ ಇದು ಪೂರಾ ಪಾರ್ಟ್ 0 ಆಯ್ತು. X0 ಹಾಕಿದಾಗ 2 × 0 0. y ಎಷ್ಟಾಯ್ತು? 4y = 12. y = 12. 4 ಮಲ್ಟಿಪ್ಲಿಕೇಶನ್ ಒಳಗಿದ್ರಿ, ಈ ಕಡೆ ಬಂದ್ರೆ ಡಿವೈಡ್ ಆಕೈತಿ. 4 1 4 3 y ಎಷ್ಟಾಯ್ತು? ನಮಗೆ 3 ಸಿಕ್ತು. y ಎಷ್ಟು ಸಿಕ್ತ್ರಿ? 3 ಸಿಕ್ತು. ನೋಡ್ರಿ ಇದ್ರ ಕೆಳಗಡೆ ಒಂದಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ಬರಿತೀವಿ, ಒಂದು ಇತ್ತಂತಂದ್ರೆ ಬಿಟ್ಟು ಬಿಡ್ತೀವಿ. ನೋಡ್ರಿ ಹೀಗೆ ನೋಡ್ರಿ 4/2 ಇದ್ದಾಗ ಹಂಗೆ ಹೇಳ್ತಾ ಇದೀನಿ ನಿಮಗೆ ಬರೆಯೋದಾದ್ರೆ 2 1 2 2 ಏನಾಯ್ತು? ಮ್ಯಾಲ್ 2 ಕೆಳಗಡೆ 1. ಕೆಳಗಡೆ 1 ಇತ್ತಂದ್ರೆ ಬಿಟ್ಟು ಬಿಡ್ತೀವಿ, 2 ಅಷ್ಟೇ ಬರ್ತೀವಿ. ಒಂದ್ ವೇಳೆ ಮ್ಯಾಲ್ 2 ಕೆಳಗ್ 4 ಇತ್ತಂತಂದ್ರೆ 2 1 2 2 ಸರ್ ಮ್ಯಾಲ 1 ಇದೆ ಬಿಟ್ಟು ಬಿಡ್ತೀವಿ. 2 ಹಿಂಗ್ ಬರಿಯಾಕ ಹೋಗ್ಬೇಡ್ರಿ, ಯಾಕಂದ್ರೆ ಮ್ಯಾಲ ಎಷ್ಟಿದ್ರು ಬರಿಬೇಕು. ಅಂಡರ್ಸ್ಟುಡ್? ಕೆಳಗಡೆ 1 ಇತ್ತಂದ್ರೆ ಬಿಟ್ಟು ಬಿಡ್ತೀವಿ ಅಷ್ಟೇ. 1ಕ್ಕಿಂತ ಜಾಸ್ತಿ ಇತ್ತಂದ್ರೆ ಹಂಗೆ ಬರಿಬೇಕದನ್ರಿ. 1/2
ನೀವು ಮತ್ತೆ ಇದನ್ನ ಮೇಲ್ಗಡೆ ಒಂದಿದೆ ಬಿಟ್ಟು ಬಿಡಿ ಎರಡು ಬರೀರಿ ಈ ತರ ಬರೆಯಂಗಿಲ್ಲ. ಸೊ ಇದಿಷ್ಟು ನೀವು ಅರ್ಥ ಮಾಡ್ಕೋಬೇಕು. ಓಕೆನಾ, ಇದು ಬಿಟ್ಟು ಬಿಡ್ರಿ. ಎಸ್, ಈಗ ಎಷ್ಟಾಯ್ತು, y0 ಮಾಡ್ತಾ ಇದೀವಿ. ಈಗ y0 ಮಾಡಿದಾಗ ಇದು ಪೂರಾ ಪಾರ್ಟ್ 0 ಆಯ್ತು. ಎಷ್ಟು ಉಳಿತು, 2x = 12. ಇದು 0 ಆಯ್ತು, ಇದನ್ನ ಬಿಟ್ಟು ಬಿಡ್ತೀರಿ. 4 × y0 ತಗೊಂಡ್ವಿ, 4 × 0 is 0, ಬಿಟ್ಟು ಬಿಡ್ರಿ. 2x = 12. ಈಗ x = 12 ಎರಡೋನ ಇದರ ಕೆಳಗಡೆ ತಗೊಂಡ್ಬರ್ರಿ. ಇವೆರಡು ಪ್ರಾಡಕ್ಟ್ ಈ ಕಡೆ ಬಂದ್ರೆ ಕ್ವಶನ್ 2 1 2 6. ಸೊ x = 6 ಅಂದ್ರೆ x 6 ಸಿಗ್ತಾ ಇದೆ. y0 ಅಂದ್ರೆ x 6, x0 ಅಂದ್ರೆ y3 ಸಿಗ್ತಾ ಇದೆ. ಓಕೆನಾ, ಇದು ಎಷ್ಟು ಸಿಗ್ತಾ ಇದೆ. ಈಗ ಇದನ್ನ ನಾವು ಏನಾದ್ರೂ ಇಲ್ಲಿ ಪ್ಲಾಟ್ ಮಾಡಿದ್ವಿಪ್ಪ ಅಂತಂದ್ರೆ ಇದು y ಡ್ಯಾಶ್, ಇದು x, ಸಾರಿ ಇದು x, ಅದು x ಮಾತ್ರ, x ಡ್ಯಾಶ್ ಅಲ್ಲ. ಓಕೆನಾ, ಓಕೆ, ಎಸ್, ಇದು x, ಇದು x ಡ್ಯಾಶ್. ಓಕೆನಾ, ಎಸ್. ಇವಾಗ ನಮಗ x0 ಇದ್ದಾಗ y ಏನಾಯ್ತು ನೋಡ್ರಿ, y2 ಇದೆ, y2 ಅಲ್ಲೊಂದು ಪಾಯಿಂಟ್ ಆಗಿದೆ. ಈಗ y0 ಇದ್ದಾಗ x ಎಷ್ಟಿದೆ ನೋಡ್ರಿ, 4 ಇದೆ. 4ಗೆ ಒಂದು ಪಾಯಿಂಟ್, ಇಲ್ಲೊಂದು ಲೈನ್ ಹೇಳಿರಿ. ಈ ಲೈನಿಗೆ ನಾವೇನಂತ ಕರಿತೀವಿ, ಈ ಲೈನಿಗೆ x + y = 5. ಈ ಲೈನ್ ಅನ್ನು ರೆಪ್ರೆಸೆಂಟ್ ಮಾಡಿ, ಈ ಇಕ್ವೇಶನ್ ರೆಪ್ರೆಸೆಂಟ್ ಮಾಡೋ ಲೈನ್ ಇದು. ಹಿಂಗ ಗುರುತಿಸ್ಬೇಕ್ರಿ ಅದನ್ನ. ಈ ಲೈನ್ ಈ ಇಕ್ವೇಶನ್ ರಿಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿ ನೀವು ಹೇಳ್ಬೇಕು ಅದನ್ನ. ಓಕೆನಾ, ಎಸ್. ಈಗ ಇನ್ನೊಂದು ಪಾಯಿಂಟ್ ನೋಡ್ರಿ, x0 ಆದಾಗ y3 ಇದೆ. y3 ಎಲ್ಲಿದೆ, ಇಲ್ಲಿ 3 ಇದೆ y. ಈಗ y0 ಆದಾಗ x6, ಇಲ್ಲಿ ಪಾಯಿಂಟ್ ಹೇಳಿರಿ ಲೈನ್. ಇದೇನಾಯ್ತು, ಇದು ಈ ಲೈನ್ ಈ ಒಂದು ಇಕ್ವೇಶನ್ ಅನ್ನ ಇದು ಮಾಡ್ತಾ ಇದೆ, ರಿಪ್ರೆಸೆಂಟ್ ಮಾಡ್ತಾ ಇದೆ. ಈಗ ನೋಡ್ರಿ, ಈಗ ಲೈನ್ ಅಂತಂದ ಬಳಿಕ ಇದನ್ನ ನಾವು ಇನ್ಫೈನೈಟ್ಲಿ ಇದನ್ನ ಏನ್ ಮಾಡಬಹುದು, ಎಕ್ಸ್ಟೆಂಡ್ ಮಾಡಬಹುದು. ಎರಡು ದಿಕ್ಕಿನಲ್ಲಿ ಎಕ್ಸ್ಟೆಂಡ್ ಮಾಡಬಹುದು. ಇದು ಇನ್ಫೈನೈಟ್ಲಿ ನಾವು ಇದನ್ನ ಎಕ್ಸ್ಟೆಂಡ್ ಮಾಡಬಹುದು, ಅನಂತವರೆಗೆ ಅದನ್ನ ಎಕ್ಸ್ಟೆಂಡ್ ಮಾಡಬಹುದು. ನನಗೆ ಈಗ ಹೇಳ್ಬೇಕು, ನೀವು ಈ ಲೈನ್ಗಳು ಎಲ್ಲೋ ಒಂದ್ ಕಡೆ ಕೂಡ್ತಾವ, ಟಚ್ ಆಗ್ತಾವ. ಯಾವ ಲೈನ್ ಕಾಣ್ತಾ ಇದ್ದೇವೆ, ಇವು ಪ್ಯಾರಲಲ್ ಲೈನ್. ಏನ್ರಿ, ಪ್ಯಾರಲಲ್ ಲೈನ್. ಇವು ಪ್ಯಾರಲಲ್ ಲೈನ್ಸ್ ಯಾವತ್ತೂ ಕೂಡಂಗಿಲ್ರಿ. ನೀವು ಎಷ್ಟ ಇವೆರಡರ ನಡುವೆ ಡಿಸ್ಟೆನ್ಸ್ ಸೇಮ್ ಇರ್ತೈತಿ. ಇಲ್ಲಿ 2 ಸೆಂಟಿಮೀಟರ್ ಇತ್ತಂದ್ರೆ ಇಲ್ಲಿನೂ 2 ಸೆಂಟಿಮೀಟರ್ ಇರ್ತೈತಿ. ನೀವು ಎಷ್ಟ ವೃದ್ಧಿಸ್ರಿ, ಇಲ್ಲಿ ಕೂಡ 2 ಸೆಂಟಿಮೀಟರ್ ಇರ್ತೈತಿ. ನೀವು ಅನಂತವರೆಗೂ ಅವುಗಳನ್ನ ಎಕ್ಸ್ಪಾಂಡ್ ಮಾಡಿದ್ರಿಪ್ಪ ಅಂತಂದ್ರೆ ಅವು ಕೂಡ್ತಾವ? ಡೆಫಿನೆಟ್ಲಿ ಕೂಡೋದಕ್ಕೆ ಸಾಧ್ಯನೇ ಇಲ್ರಿ ಅವು. ಅಂಡರ್ಸ್ಟುಡ್? ಸೊ ಅದಕ್ಕ ನಮಗೇನ್ ಬೇಕು, ಒಂದು ಪಾಯಿಂಟ್ ತಗೋಬೇಕು. ಆ ಪಾಯಿಂಟ್ ಎರಡು ಲೈನ್ ಮೇಲೆ ಇರಬೇಕು. ಈಗ ಕೋಇನ್ಸಿಡೆಂಟ್ ಲೈನ್ಸ್ ಮೇಲೆ ಒಂದು ಪಾಯಿಂಟ್ ಸಿಕ್ತು, ಎರಡು ಲೈನ್ ಮೇಲೆ. ಇದು ಲೈನ್ ಮೇಲೆ ಇದೆ, ಈ ಲೈನ್ ಮೇಲೆ ಇದೆ. ಸಾರಿ, ಇಂಟರ್ಸೆಕ್ಟಿಂಗ್ ಲೈನ್ ಮೇಲೆ. ಕೋಇನ್ಸಿಡೆಂಟ್ ಲೈನ್ ಮೇಲೆ ನೋಡ್ರಿ, ನೀವು ಯಾವ್ದಾದ್ರು ಪಾಯಿಂಟ್ ತಗೋರಿ, ಎರಡು ಲೈನ್ ಮೇಲೆ ಸಿಗ್ತಾವ. ವೃದ್ಧಿಸ್ತ್ರಿ, ಎರಡು ಲೈನ್ ಮೇಲೆ ಇತ್ತು. ಹಾಗಾದ್ರೆ ಒಂದು ಪಾಯಿಂಟ್, ಈ ಪ್ಯಾರಲಲ್ ಲೈನ್ ಮೇಲೆ ಒಂದು ಪಾಯಿಂಟ್ ನನಗೆ ತೋರಿಸ್ರಿ, ಎರಡು ಲೈನ್ ಮೇಲೆ ಆ ಪಾಯಿಂಟ್ ಇರಬೇಕು. ಒಂದು ಪಾಯಿಂಟ್ ನನಗೆ ತೋರಿಸ್ರಿ, ಎರಡು ಲೈನ್ ಮೇಲೆ ಇರಬೇಕು. ಸಾಧ್ಯನಾ? ಯಾಕಂದ್ರೆ ಎರಡು ಟಚ್ ಆಗೋದೇನೆ ಇಲ್ಲ. ಪ್ಯಾರಲಲ್ ಲೈನ್ಸ್ ಟಚ್ ಆಗೋದೇನೆ ಇಲ್ಲ ಅಂತಂದ್ರೆ ನಾವು ಪಾಯಿಂಟ್, ಕಾಮನ್ ಪಾಯಿಂಟ್ ಸಿಗೋದೇ ಇಲ್ಲಿ. ಹಾಗಾದ್ರೆ ನಾನಿಲ್ಲಿ ಏನ್ ನಿಮ್ಮ ಕನ್ಕ್ಲೂಷನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕೆಲವೊಂದಿಷ್ಟು ಪೇರ್ಸ್ ಆಫ್ ಲೀನಿಯರ್ ಇಕ್ವೇಶನ್ ಹಿಂಗದವೆ. ಆ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಗಳಿಗೆ ಕಾಮನ್ ಸೊಲ್ಯೂಷನೇ ಇಲ್ಲ. ಏನು ಕಾಮನ್ ಸೊಲ್ಯೂಷನೇ ಇಲ್ಲ. ಯಾವ್ದಾದ್ರೆ ಎರಡು ನೋಡ್ರಿ, ಎಕ್ಸ್ ವೈ ವ್ಯಾಲ್ಯೂ ಕಂಡು ಹಿಡೀರಿ ನೀವು. ಆ ಎಕ್ಸ್ ವೈ ವ್ಯಾಲ್ಯೂ ಎರಡು ಇಕ್ವೇಶನ್ ಈಗ ಸೊಲ್ಯೂಷನ್ ಕೊಡಬೇಕು. ಅಂದ್ರೆ ಎರಡು ಇಕ್ವೇಶನ್ ಈಗ ಅದು ಸ್ಯಾಟಿಸ್ಫೈಡ್ ಆಗ್ಬೇಕು. ಸಾಧ್ಯನೇ ಇಲ್ಲ ಪ್ಯಾರಲಲ್ ಲೈನ್ ಸಿಗೋದು. ಅಂಡರ್ಸ್ಟುಡ್? ಪ್ಯಾರಲಲ್ ಲೈನ್ಸ್ ಈಗ ಸಾಧ್ಯನೇ ಇಲ್ಲ. ಯಾಕಂದ್ರೆ ಯಾವುದೇ ಪಾಯಿಂಟ್ಸ್ ಗಳು ನಮಗೆ ಸಿಗ್ತಾ ಇಲ್ಲ ಪ್ಯಾರಲಲ್ ಲೈನ್ಸ್ಗೆ. ಆ ಈ ಪಾಯಿಂಟ್ ಎರಡು ಲೈನ್ ಮೇಲೆ ಇರಬೇಕು. ಈ ಪಾಯಿಂಟ್ ಆದ್ರೆ ಈ ಲೈನ್ ಮೇಲೆ ಇಲ್ಲ, ಈ ಪಾಯಿಂಟ್ ಆದ್ರೆ ಈ ಲೈನ್ ಮೇಲೆ ಇಲ್ಲ. ಅಂಡರ್ಸ್ಟುಡ್? ಎಸ್. ಹಾಗಾದ್ರೆ ನೋ ಸೊಲ್ಯೂಷನ್. ಪ್ಯಾರಲಲ್ ಲೈನ್ಸ್ ಏನಾಯ್ತ್ರಿ? ನೋ ಸೊಲ್ಯೂಷನ್. ನೋಡ್ರಿ, ಪ್ಯಾರಲಲ್ ಲೈನ್ಸ್ ಆದ್ರ ಏನು? ನೋ ಸೊಲ್ಯೂಷನ್. ಸೊಲ್ಯೂಷನ್ ಇಲ್ಲ ಅಂತಂದ್ರೆ ಇನ್ಕನ್ಸಿಸ್ಟೆಂಟ್. ಓಕೆನಾ? ಸೊಲ್ಯೂಷನ್ ಇಲ್ಲ ಅಂದ್ರೆ ಇನ್ಕನ್ಸಿಸ್ಟೆಂಟ್, ಸೊಲ್ಯೂಷನ್ ಇದೆ ಅಂತಂದ್ರೆ ಇನ್ಕನ್ಸಿಸ್ಟೆಂಟ್. ಹಾಗಾದ್ರೆ ರೇಷಿಯೋ ನೋಡೋಣ ಬರ್ರಿ. ಇಲ್ಲಿ ರೇಷಿಯೋ ನೋಡೋಣ. A1 A2 ನೋಡೋಣ. A1 ಏನಿದೆ? ಇಲ್ಲಿ ಏನಿಲ್ಲ ಅಂದ್ರೆ ಒಂದಿದೆ. P1 ಏನಿದೆ? 2 ಇದೆ. ಸಾರಿ, A2 2 ಇದೆ. ಈಗ B1 ಏನಿದೆ ನೋಡ್ರಿ, B1 B2 ನೋಡೋಣ. P1 ಏನಿದೆ? B1 2 ಇದೆ. B2 ಎಷ್ಟಿದೆ? 4 ಇದೆ. ಇದು B2 4, ಇದು B1.
ಎರಡು ಒಂದ್ಲೆ ಎರಡು ಎರಡ್ಲೆ, ಎರಡು ಒಂದ್ಲೆ ಎರಡು ಎರಡ್ಲೆ, 1/2. ಹಾ, ಎರಡು ಈಕ್ವಲ್ ಆದ ನೋಡ್ರಿ. A1/A2 ಈಕ್ವಲ್ ಟು B1 / B2 ಈಕ್ವಲ್ ಆಯ್ತು. C1 ನೋಡ್ಬೇಕು. ಈಗ ನಾ ಏನ್ ಹೇಳಿದೀನಿ, A1/A2 B1/B2 ರೇಷಿಯೋ ನೋಡ್ಬೇಕು. ಎರಡು ಈಕ್ವಲ್ ಆಯ್ತು ಅಂತಂದ್ರೆ C1/C2 ನೋಡಬೇಕು. ಅಲ್ಲಿ ಮತ್ತೆ ಎರಡು ಕ್ಲಾರಿಫಿಕೇಶನ್ ಆಗ್ತವೆ. ಓಕೆನಾ? ಎಸ್. ಈಗ C1/C2 ನೋಡೋಣ. C1/C2 C1 ಎಷ್ಟಿದೆ ನೋಡ್ರಿ, 4 ಇದೆ. C2 ಎಷ್ಟಿದೆ ನೋಡ್ರಿ, 12. 4 ಒಂದ್ಲೆ 4 ಮೂರ್ಲೆ, 1/3. ಸೊ ಏನ್ ಗೊತ್ತಾಯ್ತು ನಮಗ, A1/A2 ನೋಡ್ರಿ, ಇಲ್ಲಿ ಬರೀತೀನಿ. A1/A2 B1/B2 ಸಮ ಆಯ್ತ್ರಿ. ಆದ್ರೆ C1/C2 ಸಮ ಆಗ್ಲಿಲ್ಲ. ಯಾಕಂತಂದ್ರೆ 1/2 = 1/2, ಬಟ್ 1/3 ಈಕ್ವಲ್ ಅಲ್ಲ ಅದು. ಇಲ್ಲಿ ನಮಗ 1/3 ಸಿಗ್ತಾ ಇದೆ. ಎಸ್. ಈಗ ನೋಡ್ರಿ, ಇಲ್ಲಿವರೆಗೂ ನಾವು ಗ್ರಾಫಿಕಲ್ ಮೆಥಡ್ ಆಫ್ ಸೊಲ್ಯೂಷನ್ ಆಫ್ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಅಂತಕ್ಕಂಥ ಕಾನ್ಸೆಪ್ಟ್ ಅಲ್ಲಿ ಇರ್ತಕ್ಕಂಥ ನಾವು ಬಿಹೇವಿಯರ್ ಆಫ್ ಲೈನ್ಸ್ ರೆಪ್ರೆಸೆಂಟಿಂಗ್ ದಿ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್, ಅಂದ್ರೆ ಲೈನ್ಸ್ ಗಳು ಬಿಹೇವಿಯರ್ ಯಾವ ರೀತಿಯಲ್ಲಿ ಇರುತ್ತೆ ಅಂತಕ್ಕಂಥದನ್ನ ನಾವು ಇಲ್ಲಿವರೆಗೆ ಡಿಸ್ಕಷನ್ ಮಾಡಿದ್ವಿ. ಸೊ ಈಗ ರಿವಿಷನ್ ಮಾಡ್ಕೊಳ್ಳೋಣ. ಯಾಕಂತಂದ್ರೆ 1 ಮಾರ್ಕಿಗೆ 1 ಕ್ವಶನ್ ಅಥವಾ 2 ಕ್ವಶನ್ಸ್ ಡೆಫಿನೆಟ್ಲಿ ಬರುತ್ತೆ. ಅದಕ್ಕೆ ಇದನ್ನ ಸ್ವಲ್ಪ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ನಾವು ಶಾರ್ಟ್ ಕಟ್ ಆಗಿ ಅದನ್ನ ಅರ್ಥ ಮಾಡಿಕೊಂಡು ನೆನಪಿಟ್ಕೊಳ್ಳೋದು ಪ್ರಯತ್ನ ಮಾಡೋಣ ಅಂತಕ್ಕಂಥದ್ದು. ಓಕೆನಾ? ಎಸ್. ಸೊ ರಿವಿಷನ್ ಮಾಡೋದಾದ್ರೆ, ಲೈನ್ಸ್ ಗಳು ಇಂಟರ್ಸೆಕ್ಟಿಂಗ್ ಲೈನ್ಸ್ ಇರಬಹುದು. ಸೊ ಆಸ್ ಐ ಟೋಲ್ಡ್ ಯು, if lines are intersecting, we have only one solution. ನೋಡ್ರಿ, ಒಂದೇ ಪಾಯಿಂಟ್ ಇದೆ ಅಂದ್ರೆ ಆ ಪಾಯಿಂಟ್ ಎರಡು ಲೈನ್ ಮೇಲೆ ಇರಬೇಕು. ಮತ್ತೆ ಬೇರೆ ಯಾವ್ದಾದ್ರು ಪಾಯಿಂಟ್ ನೋಡ್ರಿ, ಆ ಪಾಯಿಂಟ್ ಎರಡು ಲೈನ್ ಮೇಲೆ ಇರ್ತಕ್ಕಂಥ ಬೇರೆ ಏನಾದ್ರು ಪಾಯಿಂಟ್ ಸಿಗ್ತಾವೆ ನೋಡ್ರಿ ಇದ್ರೊಳಗ? ಇಲ್ಲ. ಸೊ ಇಂಟರ್ಸೆಕ್ಟಿಂಗ್ ಲೈನ್ ಒಂದೇ ಒಂದು ಕಾಮನ್ ಪಾಯಿಂಟ್ ಅನ್ನು ಹೊಂದಿರೋದ್ರಿಂದ ಒಂದೇ ಒಂದು ಸೊಲ್ಯೂಷನ್ ಇರೋದೇ. ಅದಕ್ಕೆ ಇಂಗ್ಲಿಷ್ ಒಳಗ ಯೂನಿಕ್ ಅಂತ ಹೇಳಿ ಕರೀತಾರೆ. ಯಾಕಂತಂದ್ರೆ ನಿಮಗ ಎಕ್ಸಾಮ್ ಅಲ್ಲಿ ಆಪ್ಷನ್ ಅಲ್ಲಿ ಯೂನಿಕ್ ಸೊಲ್ಯೂಷನ್ ಅಂತ ಹೇಳಿಕೊಟ್ರೆ ಕನ್ಫ್ಯೂಷನ್ ಆಗ್ಬೇಡ್ರಿ. ಯೂನಿಕ್ ಅಂದ್ರೆ ಒಂದು ಅಂತ ಅರ್ಥ. ಓಕೆನಾ? ಎಸ್. ಸೊ ಲೈನ್ಸ್ ಗಳು ಒಂದ್ರ ಮೇಲೆ ಒಂದಿರ್ಬೋದು, ಕೋ ಇನ್ಸಿಡೆಂಟ್ ಲೈನ್ ಇರ್ಬೋದು. ಹೌದಾ? ಸೊ ಯಾವ ತರ ಇರ್ಬೋದ್ರಿ? ಕೋ ಇನ್ಸಿಡೆಂಟ್ ಲೈನ್ ಇರ್ಬೋದು, ಕೋಇನ್ಸಿಡೆಂಟ್ ಲೈನ್ಸ್ ಇರಬಹುದು. ಓಕೆನಾ? ಎಸ್. ಮತ್ತೆ ಲೈನ್ ಪ್ಯಾರಲಲ್ ಲೈನ್ ಇರಬಹುದು. ಹೌದಾ? ಪ್ಯಾರಲಲ್. ನೋಡ್ರಿ, ಇಲ್ಲಿ ನಿಮಗ ಒಂದು ಸಿಂಪಲ್ ಥಿಂಗ್ ಹೇಳ್ಬಿಡ್ತೀನಿ. ಏನಪ್ಪಾ ಅಂತಂದ್ರೆ, ಲೈನ್ ಟಚ್ ಆಗಿದಾವ ಅಂತಂದ್ರೆ, ಒಂದು ಪಾಯಿಂಟ್ ಅಲ್ಲಿ ಟಚ್ ಆಗಿದಾವೆ, ಒಂದು ಸೊಲ್ಯೂಷನ್. ಒಂದು ಲೈನ್ ಮೇಲೆ ಇನ್ನೊಂದು ಲೈನ್ ಇದೆ. ನಾವು ಲೈನ್ ಅನ್ನ ಇನ್ಫೈನೈಟ್ಲಿ ಅದನ್ನ ಏನ್ ಮಾಡಬಹುದು, ಎಕ್ಸ್ಟೆಂಡ್ ಮಾಡಬಹುದು ಇನ್ ಅ ಬೋತ್ ಡೈರೆಕ್ಷನ್. ಹೌದಾ? ಸೊ ಎರಡು ಲೈನ್ ಅನ್ನ ಇನ್ಫೈನೈಟ್ಲಿ ನಾವು ಏನ್ ಮಾಡಬಹುದು, ಎಕ್ಸ್ಟೆಂಡ್ ಮಾಡಬಹುದು. ಸೊ ಇನ್ಫೈನೈಟ್ಲಿ ನಾವು ಎಕ್ಸ್ಟೆಂಡ್ ಮಾಡಬಹುದು ಅಂತಂದ್ರೆ, ಹೌ ಮೆನಿ ಕಾಮನ್ ಪಾಯಿಂಟ್ಸ್ ವಿ ಕ್ಯಾನ್ ಪ್ಲಾಟ್ ಆನ್ ದ ಲೈನ್? ಇನ್ಫಿನಿಟ್ ಪಾಯಿಂಟ್ಸ್ ವಿ ಕ್ಯಾನ್ ಪ್ಲಾಟ್ ಇಟ್. ಸೊ ಆ ಲೈನ್ಸ್ ಗಳ ಮೇಲೆ ನಾವು ಇನ್ಫೈನೈಟ್ಲಿ ಪಾಯಿಂಟ್ಸ್ ಗಳನ್ನ ನಾವು ಅದರ ಮೇಲೆ ಇಡಬಹುದು. ಪ್ರತಿಯೊಂದು ಪಾಯಿಂಟ್ಗಳು ಆ ಎರಡು ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಗಳ ಸೊಲ್ಯೂಷನ್ ಹೌದು ಅಂತಕ್ಕಂಥದ್ದು. ಓಕೆನಾ? ಹಾಗಾದ್ರೆ ನಮಗೆ ಇಲ್ಲಿ ಇನ್ಫೈನೈಟ್ ಸೊಲ್ಯೂಷನ್ ಆಯ್ತು. ಇಲ್ಲಿ ಒಂದೇ ಒಂದು ಸೊಲ್ಯೂಷನ್, ಒಂದು ಪಾಯಿಂಟ್ ಆಯ್ತು. ಇಲ್ಲಿ ಸಾಕಷ್ಟು ಪಾಯಿಂಟ್ ಇಡಬಹುದು. ಹೌದಾ? ಸೊ ಇನ್ಫೈನೈಟ್ ಸೊಲ್ಯೂಷನ್. ಸೊ ಇಲ್ಲಿ ಕಾಮನ್ ಪಾಯಿಂಟೇ ಸಿಗೋದಿಲ್ಲ ನಮಗೆ. ಹೌದಾ? ಕಾಮನ್ ಪಾಯಿಂಟ್ ಅಂತಂದ್ರೆ ಆ ಪಾಯಿಂಟ್ ಎರಡು ಲೈನ್ ಮೇಲೆ ಇರಬೇಕು. ಸೊ ಇವು ಎರಡು ಲೈನ್ ಟಚ್ ಆಗದೆ ಇರೋದ್ರಿಂದ ಏನ್ ಹೇಳ್ಬೋದು, ಇಲ್ಲಿ ನಮಗ್ ಸೊಲ್ಯೂಷನೇ ಇಲ್ಲ. ಅಂದ್ರೆ ಈ ಪೇರ್ ಆಫ್ ಲೈನ್ಸ್ ಗಳಿಗೆ, ಈ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಗಳಿಗೆ ಕಾಮನ್ ಸೊಲ್ಯೂಷನ್ ಇಲ್ಲ. ಸೊಲ್ಯೂಷನ್ ಇದೆ, ಕಾಮನ್ ಸೊಲ್ಯೂಷನ್ ಇಲ್ಲ. ಓಕೆನಾ? ಸೊ ಇದು ಇಷ್ಟು ಇದರ ಅರ್ಥ ಆಯ್ತು. ಸೊ ಇದು ಇಂಟರ್ಸೆಕ್ಟಿಂಗ್ ಲೈನ್ಸ್ ಇವು ಒಂದು ಸೊಲ್ಯೂಷನ್ ಅನ್ನ ಹೊಂದಿದಾವೆ. ಯೂನಿಕ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಯೂನಿಕ್ ಸೊಲ್ಯೂಷನ್. ಓಕೆನಾ? ಇಂಟರ್ಸೆಕ್ಟಿಂಗ್ ಲೈನ್, ಯೂನಿಕ್ ಸೊಲ್ಯೂಷನ್. ಕನ್ಸಿಸ್ಟೆಂಟ್ ನೋಡ್ರಿ, ಕನ್ಸಿಸ್ಟೆಂಟ್ ಅಂದ್ರೆ ಸೊಲ್ಯೂಷನ್ ಇದೆ ಅಂದ್ರೆ ಕನ್ಸಿಸ್ಟೆಂಟ್, ಸೊಲ್ಯೂಷನ್ ಇಲ್ಲ ಅಂತಂದ್ರೆ ಇನ್ಕನ್ಸಿಸ್ಟೆಂಟ್. ಸೊ ಇದು ಒಂದೇ ಇನ್ಕನ್ಸಿಸ್ಟೆಂಟ್, ಇದು ಒಂದೇ. ಯಾಕಂದ್ರೆ ಇಲ್ಲಿನೂ ಸೊಲ್ಯೂಷನ್ ಇದೆ ನಮಗೆ, ಇನ್ಫೈನೈಟ್ ಸೊಲ್ಯೂಷನ್, ಯೂನಿಕ್ ಸೊಲ್ಯೂಷನ್. ಸೊ ಸೊಲ್ಯೂಷನ್ ಒಂದಿರ್ಲಿ ಅಥವಾ ಇನ್ಫೈನೈಟ್ ಸೊಲ್ಯೂಷನ್ ಇರ್ಲಿ, ಸೊಲ್ಯೂಷನ್ ಇತ್ತು ಅಂತಂದ್ರೆ ಕನ್ಸಿಸ್ಟೆಂಟ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಅಂತ ಹೇಳಿ ಕರಿತೀವಿ ಅದಕ್ಕೆ. ಓಕೆನಾ? ಎಸ್. ಸೊ ಈಗ ಇಂಟರ್ಸೆಕ್ಟಿಂಗ್ ಅಂತಂದ್ರೆ A1 ಡಿವೈಡೆಡ್ ಬೈ A2 ಡಸ್ ನಾಟ್ ಈಕ್ವಲ್ಸ್ ಟು B1 ಡಿವೈಡೆಡ್ ಬೈ B2. ಸೊ ಈಗ ಫಸ್ಟ್ ನೀವು ರೇಷಿಯೋ ತಗೊಂಡಾಗ ಈಕ್ವಲ್ ಆಗಲಿಲ್ಲ ಅಂತಂದ್ರೆ ಅವು ಇಂಟರ್ಸೆಕ್ಟಿಂಗ್ ಲೈನ್ ಅಂತ ಹೇಳಿ ನೀವು ತಿಳ್ಕೊಳ್ಬೇಕು. ಓಕೆನಾ? ಎಸ್. ಸೊ ಇದು ಇಷ್ಟ ಆಯ್ತು. ಇಲ್ಲಿ ಈ ತರ ಕೊಟ್ಟಿರ್ತಾರೆ ನೋಡ್ರಿ, ಇದು ಒಂದು ಏನು ಒಂದು ಗ್ರೂಪ್ ಆಫ್ ಇನ್ಫಾರ್ಮೇಶನ್. ನೋಡ್ರಿ, ಇಂಟರ್ಸೆಕ್ಟಿಂಗ್ ಲೈನಿಗೆ ಯಾವ ತರ ಕ್ವಶನ್ಸ್ ಗಳು ಬರ್ತಾವ ಅಂತಂದ್ರೆ, ಅವ್ರು ಹೇಳ್ತಾರೆ ನಾವು ಇಂಟರ್ಸೆಕ್ಟಿಂಗ್ ಲೈನ್ ಅಂತ ಹೇಳಿ ಹೇಳ್ತೇವಪ್ಪ.
ಹೌದಾ, ಇವು ಲೈನ್ಸ್ಗಳು ಇಂಟರ್ಸೆಕ್ಟಿಂಗ್ ಲೈನ್. ಅಂದ್ರೆ ಎರಡು ಲೈನ್ ಕೊಡ್ತಾರೆ, ಇವು ಇಂಟರ್ಸೆಕ್ಟಿಂಗ್ ಲೈನ್ ಅಂತ ಹೇಳಿ ಜನರಲ್ ಆಗಿ ಇಕ್ವೇಶನ್ಸ್ ಕೊಟ್ಟು ಇವು ಇಂಟರ್ಸೆಕ್ಟಿಂಗ್ ಲೈನ್. ಹಾಗಾದ್ರೆ ಇಂಟರ್ಸೆಕ್ಟಿಂಗ್ ಲೈನ್ ಅಂತ ಹೇಳಿ ನಾವು ಹೇಳ್ತಾ ಇದೀವಿ, ಸೊಲ್ಯೂಷನ್ ಎಷ್ಟು ಅಂತ ಹೇಳಿ ಕೇಳಿದ್ರೆ ಯೂನಿಕ್ ಸೊಲ್ಯೂಷನ್, ಇದು ನಿಮ್ಗೆ ಗೊತ್ತಿರಬೇಕು. ಹಾಗಾದ್ರೆ ನಾವು ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಹೇಳ್ತಾ ಇದೀವಿ, ಯಾವ ಒಂದು ಇಕ್ವೇಶನ್ ಅನ್ನು ಸ್ಯಾಟಿಸ್ಫೈಡ್ ಮಾಡುತ್ತೆ ಅಂದ್ರೆ ಈ ಇಕ್ವೇಶನ್ ಸ್ಯಾಟಿಸ್ಫೈಡ್ ಮಾಡುತ್ತೆ. A1 ಡಿವೈಡೆಡ್ ಬೈ A2 ಡಸ್ ನಾಟ್ ಈಕ್ವಲ್ಸ್ ಟು B1 ಡಿವೈಡೆಡ್ ಬೈ B2. ಇದು ಇಷ್ಟು ನಿಮಗೆ ಅರ್ಥ ಬರಬೇಕು. ಅಥವಾ ಅವರು ಇದನ್ನ ಕೊಡ್ತಾರೆ, ಇದನ್ನ ಕೊಟ್ಟು ಅವ್ರೇನ್ ಮಾಡ್ತಾರೆ, ಏನಿದೆ x ಮೈನಸ್ 2y ಇಸ್ ಈಕ್ವಲ್ ಟು 0, 3x ಪ್ಲಸ್ 4y ಮೈನಸ್ 20 ಇಸ್ ಈಕ್ವಲ್ ಟು 0. ಸೊ ಹೀಗೆ ಕೊಟ್ಟಾಗ ಈ ಲೈನ್ಸ್ಗಳು ಯಾವ ಲೈನ್ಸ್ಗಳು ಅಂತ ಹೇಳಿ ಕೇಳ್ಬಿಡ್ಬೋದು. ಏನು ಯಾವ ಲೈನ್ಸ್ಗಳು ಇವು ಅಂತ ಹೇಳಿ ಕೇಳ್ಬಿಡ್ಬೋದು. ಸರ್ ಇವು ಯಾವ ಲೈನ್ಸ್ ಅಂತ ಹೇಳಿ ಹೇಗೆ ಹೇಳೋದಕ್ಕಾಗತ್ತೆ ಅಂತಂದ್ರೆ, ನೋಡ್ರಿ ನೀವು ಈ ರೇಷಿಯೋ ತಗೊಂಡು ನೋಡ್ಬೇಕು. A1 ಅಂದ್ರೆ ಒಂದಿದೆ, 1/3 ಇದು, A1 ಭಾಗಲೆ A2 ಅಂದ್ರೆ 3 ಇದೆ. ಓಕೆನಾ. ಈಗ B1 ಎಷ್ಟಿದೆ ನೋಡ್ರಿ, B1 ಭಾಗಲೆ B2, A1 ಭಾಗಲೆ A2, B1 ಭಾಗಲೆ B2. B1 ಎಷ್ಟಿದೆ ನೋಡ್ರಿ, -2 ಇದೆ ನೋಡ್ರಿ, ಇಲ್ಲಿ ಮೈನಸ್ ಇದ್ರೆ -2 ಇದನ್ನ ತಗೋಬೇಕು, -2 ಭಾಗಲೆ ಇದು +4 ಇದೆ, +4. ಸೊ ಇದೇನಾಯ್ತು 1/2, ಸೊ -½ ಆಯ್ತು. ಸೊ -½ 1/3 ಎರಡು ಈಕ್ವಲ್ ಅಲ್ಲ ಅಂತ ಸರ್ ಇದು ಇಂಟರ್ಸೆಕ್ಟಿಂಗ್ ಲೈನ್ ರೀ. ಇದು ಅರ್ಥ ಆಯ್ತು ಅಂತ ಹೇಳಿ ಅನ್ಕೊಂತೀನಿ, ಒಪ್ಕೊಂಡ್ರಿ? ಇದು ಇಂಟರ್ಸೆಕ್ಟಿಂಗ್ ಲೈನ್. ಯಾಕಂತಂದ್ರೆ ಇವು A1 ಭಾಗಲೆ A2 B1 ಭಾಗಲೆ B2 ಗ ಸಮ ಇಲ್ಲ ಅಂತ ಹೇಳಿ ತಿಳ್ಕೊರಿ. ಸಮ ಇಲ್ಲ, B1 ಭಾಗಲೆ B2 ಗೆ ಸಮ ಇಲ್ಲ ಅಂತಂದ್ರೆ ಇವು ಇಂಟರ್ಸೆಕ್ಟಿಂಗ್ ಲೈನ್. ಇಂಟರ್ಸೆಕ್ಟಿಂಗ್ ಲೈನ್ ಹಾಗಾದ್ರೆ ಈ ತರ ಲೈನ್ ಕೊಟ್ಟು ಇದರ ಎಷ್ಟು ಸೊಲ್ಯೂಷನ್ಸ್ ಗಳಿದಾವೆ ಅಂತ ಹೇಳಿ ಕೇಳ್ಬೋದು. ಎಷ್ಟು ಸೊಲ್ಯೂಷನ್ ಇದಾವೆ ಸರಿ ಹೆಂಗ್ ಗೊತ್ತಾಗತ್ತೆ ಅಂತಂದ್ರೆ, ಇವು ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇದಾವಲ್ಲ, ಅವು ಇಂಟರ್ಸೆಕ್ಟಿಂಗ್ ಲೈನ್ ಯಾವ ಲೈನ್ ನೇಚರ್ ಕಂಡು ಹಿಡಿತೀರಿ. ಯಾವ ತರ, ಈ ತರ B1 A1 ಭಾಗಲೆ A2 B1 ಭಾಗಲೆ B2 ಅಂತ ಹೇಳಿ ಇಕ್ವೇಶನ್ ಎರಡು ರೇಷಿಯೋ ಸೇಮ್ ಇಲ್ಲ ಅಂತಂದ್ರೆ ಇಂಟರ್ಸೆಕ್ಟಿಂಗ್ ಲೈನ್. ಇಂಟರ್ಸೆಕ್ಟಿಂಗ್ ಲೈನ್ ಅಂದ್ರೆ ಹಿಂಗ್ ಕಟ್ತಾ ಈ ತರ ಒಂದು ಸೊಲ್ಯೂಷನ್. ಓಕೆನಾ. ಸೊ ಇದಿಷ್ಟು ಈ ತರ ಸ್ವಲ್ಪ ಅದ್ರೊಳಗ ಒಂದ್ ಸ್ವಲ್ಪ ಏನ್ ಮಾಡ್ತಾರಪ್ಪ ಅಂದ್ರೆ ಟರ್ನ್ ಮಾಡಿ ಕ್ವಶನ್ಸ್ ಗಳಿಗೆ ಕೇಳ್ತಾರ. ಸೊ ನಾವು 80 ಔಟ್ ಆಫ್ 80 ಫೋಲ್ಡರ್ ಅಲ್ಲಿ ಬೋರ್ಡ್ ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂಥ ಕ್ವಶನ್ಸ್ ಗಳನ್ನ ಡೀಲ್ ಮಾಡಿದ್ರೆ ನಿಮ್ಗೆ ಡೆಫಿನೆಟ್ಲಿ ಐಡಿಯಾ ಬಂದ್ಬಿಡುತ್ತೆ ಅಂತ. ಸೊ ಇದು ಕೋಇನ್ಸಿಡೆಂಟ್ ಲೈನ್ ಅಂದ್ರೆ ಒಂದು ಲೈನ್ ಮೇಲೆ ಇನ್ನೊಂದು ಲೈನ್ ಬಂತಂದ್ರೆ ಕೋಇನ್ಸಿಡೆಂಟ್ ಲೈನ್ ಅಂತ ಹೇಳ್ತೀವಿ. ಸೊ ಕೋಇನ್ಸಿಡೆಂಟ್ ಲೈನ್ ಅಂತಂದ್ರೆ ನಾವು ಇನ್ಫೈನೈಟ್ ಸೊಲ್ಯೂಷನ್ಸ್ ಅನ್ನ ನಾವು ನೋಡಬಹುದು. ಯಾಕಂತಂದ್ರೆ ಒಂದ್ ಲೈನ್ ಮೇಲೆ ಇನ್ನೊಂದು ಲೈನ್ ಇರೋದ್ರಿಂದ ಆ ಲೈನ್ಸ್ ಗಳನ್ನ ನಾವು ಇನ್ಫೈನೈಟ್ಲಿ ನಾವು ಬೋತ್ ಡೈರೆಕ್ಷನ್ ಒಳಗೆ ಎಕ್ಸ್ಟೆಂಡ್ ಮಾಡಬಹುದು. ಹಾಗಾದ್ರೆ ಆ ಲೈನ್ಸ್ ಮೇಲೆ ಇರ್ತಕ್ಕಂಥ ಪಾಯಿಂಟ್ಸ್ ಗಳು ಎರಡು ಲೈನ್ ಮೇಲೆ ಇರ್ತಾವ ಪಾಯಿಂಟ್ಸ್ ಗಳು. ಸೊ ಇನ್ಫೈನೈಟ್ ಪಾಯಿಂಟ್ಸ್ ಗಳು ಸಿಗ್ತಾವ, ಇನ್ಫೈನೈಟ್ ನಮಗೆ ಸೊಲ್ಯೂಷನ್ ಸಿಗ್ತಾವ. ಸೊಲ್ಯೂಷನ್ ಅಂತಂದ್ರೆ ಆ ಪಾಯಿಂಟ್ ಎರಡು ಇಕ್ವೇಶನ್ಸ್ ಗಳಿಗೆ ಅದು ಪರಿಹಾರನ ಕೊಡುತ್ತೆ, ಸೊಲ್ಯೂಷನ್ ಕೊಡುತ್ತೆ ಅಂತಕ್ಕಂಥದ್ದು ನಾವು ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲಿ ನೋಡಿದೀವಿ ಅಂತಕ್ಕಂಥ. ಓಕೆನಾ. ಇನ್ಫೈನೈಟ್ ಸೊಲ್ಯೂಷನ್ಸ್, ಇನ್ಫೈನೈಟ್ ಪಾಯಿಂಟ್ ಸಿಗ್ತಾವ, ಸೊಲ್ಯೂಷನ್ ಇದೆ ಅಂದ್ರೆ ಕನ್ಸಿಸ್ಟೆಂಟ್. ನೋಡ್ರಿ ಎರಡು ಕನ್ಸಿಸ್ಟೆಂಟ್ ಇವು, ಇಂಟರ್ಸೆಕ್ಟಿಂಗ್ ಲೈನ್ ಕೋಇನ್ಸಿಡೆಂಟ್ ಲೈನ್ಸ್, ಇಂಟರ್ಸೆಕ್ಟಿಂಗ್ ಲೈನ್ಸ್ ಕೋಇನ್ಸಿಡೆಂಟ್ ಲೈನ್ಸ್ ಎರಡು ಕನ್ಸಿಸ್ಟೆಂಟ್. ಯಾಕಂದ್ರೆ ಸೊಲ್ಯೂಷನ್ ಇದಾವೆ, ಸೊಲ್ಯೂಷನ್ ಇದ್ರೆ ಕನ್ಸಿಸ್ಟೆಂಟ್, ರೈಟ್. ಈಗ ಜನರಲ್ ಇಕ್ವೇಶನ್ ನೋಡ್ರಿ, ಜನರಲ್ ಇಕ್ವೇಶನ್ A1 ಭಾಗಲೆ A2 B1 ಭಾಗಲೆ B2 ಸಮ ಇತ್ತಂದ್ರೆ ನಾವು C1 ಭಾಗಲೆ C2 ನೋಡ್ತೀವಿ. A1 ಭಾಗಲೆ A2 B1 ಭಾಗಲೆ B2 ಸಮ ಇಲ್ಲ ಅಂತಂದ್ರೆ ಏನು ನೋಡೋದಿಲ್ಲ, ಬಿಟ್ರಿ C1 ಭಾಗಲೆ C2 ನೋಡೋ ಅವಶ್ಯಕತೆ ಇಲ್ಲ. ಚೆಕ್ ಮಾಡ್ಬೇಕಾದ್ರೆ ಇದು ನಿಮಗೆ ನೆನಪಿರ್ಲಿ ಫ್ಯಾಕ್ಟ್ ಇದು ಏನಪ್ಪಾ ಅಂದ್ರೆ A1 ಭಾಗಲೆ A2 B1 ಭಾಗಲೆ B2 ಚೆಕ್ ಮಾಡ್ತೀರಿ, ಎರಡು ರೇಷಿಯೋ ಸೇಮ್ ಇತ್ತು ಅಂತ ತಿಳ್ಕೊರಿ. ಏನು ಎರಡು ರೇಷಿಯೋ ಸೇಮ್ ಇತ್ತು ಅಂತಂದ್ರೆ ಏನಾಗತ್ತೆ ಅಲ್ಲಿ ನಾವು C1 ಭಾಗಲೆ C2 ನೋಡ್ತೀವಿ. ರೇಷಿಯೋ ಸೇಮ್ ಇಲ್ಲ ಅಂತಂದ್ರೆ ಇಂಟರ್ಸೆಕ್ಟಿಂಗ್ ಲೈನ್ ಅಂತ ಹೇಳಿಬಿಡಬಹುದು ಡೈರೆಕ್ಟ್ ಆಗಿ. ಓಕೆನಾ. ಸೊ ಸರ್ ಇವು ಎರಡು ಸೇಮ್ ಬಂದ್ವು ಸರ್ ಅಂತಂದ್ರೆ ನೀವು C1 ಭಾಗಲೆ C2 ನೋಡ್ತೀವಿ. C1 ಭಾಗಲೆ C2 ಸೇಮ್ ಬಂತಂದ್ರೆ ಆ ಲೈನ್ಗಳು ಒಂದ್ರ ಮೇಲೆ ಒಂದು ಇದಾವೆ ಅಂತ ಹೇಳಿ ನೀವು ಅನ್ಕೋಬೇಕು, ಕೋಇನ್ಸಿಡೆಂಟ್ ಲೈನ್ ಅಂತ ಹೇಳಿ ನೀವು ಅನ್ಕೋಬೇಕು. ಓಕೆನಾ. ಅರ್ಥ ಆಯ್ತಲ್ಲ. A1 ಭಾಗಲೆ A2 B1 ಭಾಗಲೆ B2 ಸಮ ಇತ್ತಂತಂದ್ರೆ C1 ಭಾಗಲೆ C2 ನೋಡ್ತೀವಿ, ಅದು ಸಮ ಇತ್ತಂತಂದ್ರೆ ಆ ಎರಡು ಲೈನ್ಸ್ ಗಳು ಏನಿದಾವ್ರಿ ಒಂದ್ರ ಮೇಲೆ ಇದಾವೆ ಅಂತ ಹೇಳಿ ನಾವು ಅನ್ಕೋಬೇಕು, ಕೋಇನ್ಸಿಡೆಂಟ್ ಲೈನ್ಸ್ ಗಳು ಅಂತ ಹೇಳಿ ನಾವು ಅನ್ಕೋಬೇಕು ಅಂತಕ್ಕಂಥದ್ದು. ಸೊ ಇದಿಷ್ಟು ನೀವು ಅರ್ಥ ಮಾಡ್ಕೊಂಡ್ರೆ ಸಾಕಾಗ್ತದೆ, ಹೌದಾ. ಸೊ ಯಾವ ತರ ಕೊಡಬಹುದು, ಈ ತರ ಎರಡು ಇಕ್ವೇಶನ್ ಅನ್ನ ಕೊಟ್ಟು ನೋಡ್ರಿ, ಈ ತರ ಎರಡು ಇಕ್ವೇಶನ್ಸ್ ಅನ್ನ ಕೊಟ್ಟು ಈ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಗಳು ಯಾವ ರೀತಿಯ ಲೈನ್ಸ್ ಗಳನ್ನ ರೆಪ್ರೆಸೆಂಟ್ ಮಾಡ್ತಿದಾವೆ ಅಂತಂದ್ರೆ ಇವುಗಳನ್ನ ರೇಷಿಯೋ ತಗೊಂಡು ನೋಡ್ತೀರಿ. ಏನ್ರಿ ಇದು 2x ಪ್ಲಸ್ 3y ಮೈನಸ್ 9 ಇಸ್ ಈಕ್ವಲ್ ಟು 0, 4x ಪ್ಲಸ್ 6y ಮೈನಸ್ 18 ಇಸ್ ಈಕ್ವಲ್ ಟು 0. ನೋಡ್ರಿ ನಾ ಹೇಳ್ಬೇಕಾದ್ರೆ ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲಿ ಹೇಳಿದೀನಿ, ಸಿ ಪಾರ್ಟ್ ಎರಡು ಈ ಕಡೆ ಇತ್ತು ಈಕ್ವಲ್ ಟು 0 ಆಯ್ತು. ಓಕೆ, ಸಿ ಪಾರ್ಟ್ ಒಂದೊಂದು ಇಕ್ವೇಶನ್ ಒಳಗೆ ಕನ್ಫ್ಯೂಷನ್ ಮಾಡಿ ಒಂದ್ ವೇಳೆ ಅಪ್ಪಿತಪ್ಪು ಕೇಳೋದಿಲ್ಲ, ಕೇಳಿದ್ರೆ
ಒಂದು ಇಲ್ಲೇ ಕೊಟ್ರು, ಇದನ್ನ ಇಲ್ಲಿ 18 ಇಲ್ಲಿ ಪ್ಲಸ್ 18 ಕೊಟ್ರೆ ಇಲ್ಲೇ ಈ ಕಡೆ ತಗೊಂಡ್ಬರ್ಬೇಕು ಅದನ್ನ. ಅಂದ್ರೆ 2x ಪ್ಲಸ್ 3y ಮೈನಸ್ 19 ಮೈನಸ್ 9 0 4x ಪ್ಲಸ್ 6y ಇಸ್ ಈಕ್ವಲ್ ಟು 18 ಕೊಟ್ರು ಅಂತ ತಿಳ್ಕೊರಿ. ನೋಡ್ರಿ ಇಲ್ಲಿ ಒಳಗಡೆ C1 ಒಳಗಡೆ ಇದೆ, ಈಕ್ವಲ್ ಟು ಲೆಫ್ಟ್ ಸೈಡ್ ಇದೆ, ಇದು ರೈಟ್ ಸೈಡ್ ಇದೆ. ಒಂದು ಇದನ್ನ ಈ ಕಡೆ ತಗೊಂಡ್ ಬರ್ರಿ, ಒಂದು ಇದನ್ನ ಈ ಕಡೆ ತಗೊಂಡ್ಬರ್ರಿ, ಎರಡು ಒಂದಾಗ ಸ್ಪಾಟ್ ಅಲ್ಲಿ ಇರ್ಬೇಕದು. ಅದಕ್ಕೆ 2x ಪ್ಲಸ್ 3y ಮೈನಸ್ 9 ಇಸ್ ಈಕ್ವಲ್ ಟು 0 4x ಪ್ಲಸ್ 6y ಮೈನಸ್ 18 ಇಸ್ ಈಕ್ವಲ್ ಟು 0 ಹಿಂಗಾದ್ರೆ ತಗೊಂಡ್ಬರ್ರಿ. ಇಲ್ಲ ಅಂತಂದ್ರೆ ಇದ ಮೈನಸ್ 9 ಆ ಕಡೆ ತಗೊಂಡು ಹೋಗ್ರಿ, ಪ್ಲಸ್ 9 ಆಗುತ್ತೆ. ಸೊ ಇದು ಇಷ್ಟು ನೀವು ನೆನಪಿಟ್ಕೋಬೇಕಾಗಿರ್ತಕ್ಕಂಥ ಸಂಗತಿ. ಓಕೆನಾ? ಸೊ ಇದನ್ನ ರೇಷಿಯೋ ನೋಡೋಣ ಬರ್ರಿ. ರೇಷಿಯೋ ನೋಡಿದ್ರ A1 ಭಾಗಲೆ A2, A1 ಎಷ್ಟಿದೆ 2 ಭಾಗಲೆ A2 ಎಷ್ಟಿದೆ ನೋಡ್ರಿ, ಇದು 1 ಭಾಗಲೆ 2, 2 1 2 2, ಸೊ 2 1 2 2. ಸೊ ಇದು ಹಾಫ್ ಬಂತು. ಓಕೆನಾ? ಎಸ್, ಇದು 3 ಡಿವೈಡೆಡ್ ಬೈ 6. ಸೊ ಏನಾಗುತ್ತೆ B1 3 B2 6 ಇದೆ, 3 1 3 2 1 ಡಿವೈಡೆಡ್ ಬೈ 2. A1 ಭಾಗಲೆ A2 B1 ಭಾಗಲೆ B2 ಬಂತು. ಈಗ C1 ಎಷ್ಟಿದೆ ನೋಡ್ರಿ, ಹುಷಾರಾಗಿರ್ಬೇಕು, ಮೈನಸ್ ಇದೆ ನೋಡ್ರಿ, ಇಲ್ಲಿ ಹುಷಾರಾಗಿರ್ಬೇಕು. C1 ಮೈನಸ್ 9 ಇದೆ ಏನ್ರಿ, C1 ಮೈನಸ್ 9 ಇದೆ. ಸೊ C2 ಎಷ್ಟಿದೆ, ಮೈನಸ್ 18 ಇದೆ. ಮೈನಸ್ ಭಾಗಲೆ ಮೈನಸ್ ಪ್ಲಸ್ ಆಯ್ತು, ನಾವು ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡೀವಿ ನೋಡ್ರಿ, ಅಲ್ಲಿ ಮೈನಸ್ ಭಾಗಲೆ ಮೈನಸ್ ಪ್ಲಸ್ ಆಯ್ತು. 9 1 9 2 ಇದು ಕೂಡ 1/2 ಬಂತು. ಸೊ ಎಲ್ಲಾ ರೇಷಿಯೋ ಸೇಮ್ ಬಂತು ಅಂತಂದ್ರೆ ಅದು ಕೋಇನ್ಸಿಡೆಂಟ್ ಅವು ಕೋಇನ್ಸಿಡೆಂಟ್ ಲೈನ್ಸ್ ಗಳು ಅಂತ ಹೇಳಿ ನೀವು ಅನ್ಕೋಬೇಕು. ಓಕೆನಾ? ಈ ರೀತಿಯಲ್ಲಿ ನಿಮಗೆ ಇಕ್ವೇಶನ್ಸ್ ಕೊಟ್ಟು ಇವು ಯಾವ ಲೈನ್ಸ್ ಗಳು ಅಂತಂದ್ರೆ ನೀವು ರೇಷಿಯೋನ ತಗೊಂಡ್ ನೋಡ್ತೀರಿ. ರೇಷಿಯೋ ನೋಡೋದು ಒಂದು ಕಲ್ತ್ಕೊಂಡ್ಬಿಟ್ರೆ ಸಾಕಾಗ್ತದೆ. ರೇಷಿಯೋ ನೋಡ್ಬೇಕಾದ್ರೆ A1 ಭಾಗಲೆ A2 B1 ಭಾಗಲೆ B2 ಸಮ ಇಲ್ಲ ಅಂದ್ರೆ ಇಂಟರ್ಸೆಕ್ಟಿಂಗ್ ಲೈನ್, A1 ಭಾಗಲೆ B2 A1 ಭಾಗಲೆ A2 B1 ಭಾಗಲೆ B2 C1 ಭಾಗಲೆ C2 ಇತ್ತು ಅಂತಂದ್ರೆ ಕೋಇನ್ಸಿಡೆಂಟ್ ಲೈನ್ಸ್, ಅಂದ್ರೆ ಒಂದ್ ಲೈನ್ ಮೇಲೆ ಇನ್ನೊಂದ್ ಲೈನ್ ಇದೆ ಅಂತ ಹೇಳಿ. ಸೊ ಕೋಇನ್ಸಿಡೆಂಟ್ ಲೈನ್ ಅಂತ ಅಂತಂದ್ರೆ ಸಾಕಷ್ಟು ಪಾಯಿಂಟ್ಸ್ ಗಳು ಇಡಬಹುದು. ಆ ಪಾಯಿಂಟ್ ಗಳು ಎರಡು ಲೈನ್ಸ್ ಮೇಲೆ ಸಿಗ್ತಾವ, ನಮಗೆ ಕಾಮನ್ ಪಾಯಿಂಟ್ಸ್ ಇರಬೇಕು. ಗ್ರಾಫಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಇದು. ಓಕೆನಾ? ಹಾಗಾದ್ರೆ ಕೋಇನ್ಸಿಡೆಂಟ್ ಲೈನ್ಸ್ ಗಳು ಇನ್ಫೈನೈಟ್ ಸೊಲ್ಯೂಷನ್ಸ್, ಸಾಕಷ್ಟು ಪಾಯಿಂಟ್ಗಳು ಸಿಗ್ತವೆ, ಸಾಕಷ್ಟು. ಯಾಕಂದ್ರೆ ಎರಡು ಲೈನ್ ಮೇಲೆ ಸಾಕಷ್ಟು ಪಾಯಿಂಟ್ಸ್ ಗಳನ್ನ ನಾವು ನೋಡಬಹುದು. ಈ ಪಾಯಿಂಟ್ಸ್ ಗಳು ಪ್ರತಿಯೊಂದು ಸೊಲ್ಯೂಷನ್ಸ್ ಅವು. ಓಕೆನಾ? ಎಸ್. ಸೊ ನೋಡಿದ್ವಲ್ಲ ಈ ತರ, ಅಂಡರ್ಸ್ಟುಡ್? ಈ ತರ ನೋಡಿದ್ವಲ್ಲ, ಹೌದಾ? ಸೊ ಇವೆಲ್ಲ ಸೊಲ್ಯೂಷನ್ಸ್ ಗಳೇ. ಸೊ ಸೊಲ್ಯೂಷನ್ಸ್ ಇದೆ ಅಂದ್ರೆ ಕನ್ಸಿಸ್ಟೆಂಟ್. ಓಕೆನಾ? ಈ ತರ ಇತ್ತಂತಂದ್ರೆ ಎಲ್ಲಾ ರೇಷಿಯೋ ಸೇಮ್ ಇತ್ತಂದ್ರೆ ಅವು ಕೋಇನ್ಸಿಡೆಂಟ್ ಲೈನ್ಸ್ ಗಳು ಅಂತಕ್ಕಂಥದ್ದು. ಸೊ ಇವು ಪ್ಯಾರಲಲ್ ಲೈನ್ಸ್ ಅಂದ್ರೆ ನೋ ಸೊಲ್ಯೂಷನ್. ಯಾಕಂದ್ರೆ ಕಾಮನ್ ಪಾಯಿಂಟ್ ಎಲ್ಲಿ ಇಲ್ಲಿ ಎರಡು ಲೈನ್ ಮೇಲೆ ಇರ್ತಕ್ಕಂಥ ಒಂದು ಕಾಮನ್ ಪಾಯಿಂಟ್ ಇಲ್ಲ, ತೋರ್ಸೋದಕ್ಕೆ ಸಾಧ್ಯ ಇಲ್ಲ. ಪ್ಯಾರಲಲ್ ಲೈನ್ಸ್ ಯಾವತ್ತೂ ಒಂದ್ ಕಡೆ ಇಂಟರ್ಸೆಕ್ಟ್ ಆಗೋದಿಲ್ಲ. ಅದಕ್ಕೆ ನೋಡ್ರಿ, ಪ್ಯಾರಲಲ್ ಲೈನ್ಸ್ ಸೊಲ್ಯೂಷನ್ ಇಲ್ಲ ಅಂತಂದ್ರೆ ಇನ್ಕನ್ಸಿಸ್ಟೆಂಟ್. ಸೊಲ್ಯೂಷನ್ ಇದೆ ಅಂದ್ರೆ ಕನ್ಸಿಸ್ಟೆಂಟ್, ಸೊಲ್ಯೂಷನ್ ಇಲ್ಲ ಅಂದ್ರೆ ಇನ್ಕನ್ಸಿಸ್ಟೆಂಟ್ ಅಂತಕ್ಕಂಥ. ಸೊ ಇವಾಗ ನಮ್ ಜನರಲ್ ಫ್ಯಾಕ್ಟ್ ಏನಾಗುತ್ತೆ ಅಂತಂದ್ರೆ A1 ಭಾಗಲೆ A2 B1 ಭಾಗಲೆ B2 ಸಮ ಆಯ್ತು. ನಾವು C1 ಭಾಗಲೆ C2 ಮಾಡಬೇಕಾದ್ರೆ ಸಮ ಬರ್ಲಿಲ್ಲ ಅಂತಂದ್ರೆ ಪ್ಯಾರಲಲ್ ಲೈನ್ಸ್ ಅಂತ ಹೇಳಿ. ಇದು ಇಷ್ಟು ಅರ್ಥ ಮಾಡ್ಕೊಳ್ಳಿ. ಏನು, A1 ಭಾಗಲೆ A2 B1 ಭಾಗಲೆ B2 ಸಮ ಇಲ್ಲ, ಫಸ್ಟ್ನೇಕ ಅದು ಏನಾದ್ರೂ ಸಮ ಬರ್ಲಿಲ್ಲ ಅಂತಂದ್ರೆ ಇಂಟರ್ಸೆಕ್ಟಿಂಗ್ ಲೈನ್. ಈಸಿ. ಸಮ ಬಂತಂದ್ರೆ ಹುಷಾರಾಗಿ ಚೆಕ್ ಮಾಡಬೇಕು. C1 ಭಾಗಲೆ C2 ಸಮ ಬಂತು ಅಂತಂದ್ರೆ ಕೋಇನ್ಸಿಡೆಂಟ್ ಲೈನ್, ಅಂದ್ರೆ ಒಂದ್ ಲೈನ್ ಮೇಲೆ ಇನ್ನೊಂದ್ ಲೈನ್, ಎಲ್ಲಾ ರೇಷಿಯೋ ಸಮ ಬಂತಂದ್ರೆ ಏನು, ಎಲ್ಲಾ ರೇಷಿಯೋ ಸಮ ಬಂತಂದ್ರೆ ಎರಡು ಲೈನ್ಸ್ ಗಳು ಒಂದ್ರ ಮೇಲೆ ಇದಾವೆ ಅಂತ ಹೇಳಿ ನೀವು ಅನ್ಕೋಬೇಕು. ಎಲ್ಲಾ ಎರಡು ಲೈನ್ಸ್ ಗಳು ಒಂದ್ರ ಮೇಲೆ ಇದಾವೆ, ಎಲ್ಲಾ ಸಮ ಬಂತಂದ್ರೆ. ಇಲ್ಲ ಸರ್ C1 ಭಾಗಲೆ C2 ಸಮ ಇಲ್ಲ ಅಂತಂದ್ರೆ ಅವು ಪ್ಯಾರಲಲ್ ಲೈನ್ಸ್ ಗಳು. ಪ್ಯಾರಲಲ್ ಲೈನ್ಸ್ ಮೇಲೆ ಯಾವುದೇ ಕಾಮನ್ ಪಾಯಿಂಟ್ ಸಿಗೋದಿಲ್ಲ, ಸೊಲ್ಯೂಷನ್ ಇಲ್ಲ. ನಮಗೆ ಸೊಲ್ಯೂಷನ್ ಇಲ್ಲ ಅಂತಂದ್ರೆ ಇನ್ಕನ್ಸಿಸ್ಟೆಂಟ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್. ಈಗ ಸರ್ ಈ ತರ ಕೊಡಬಹುದು, ಏನು ಪರ್ಟಿಕ್ಯುಲರ್ ಒಂದು ಇಕ್ವೇಶನ್, ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಅನ್ನು ಕೊಟ್ಟು ನಿಮಗ ಇವು ಯಾವ ರೀತಿಯ ಇಕ್ವೇಶನ್ಸ್ ಗಳು ಅಂತ ಹೇಳಿ ನಿಮಗ ಕೇಳಿಬಿಡಬಹುದು ಅಂತಕ್ಕಂಥದ್ದು. ಸೊ 2x ಪ್ಲಸ್ 4y ಮೈನಸ್ 12 ಇಸ್ ಈಕ್ವಲ್ ಟು 0. ಸೊ ಹೀಗೆ ಕೊಟ್ಟಾಗ A1 ಭಾಗಲೆ A2 ನೋಡ್ರಿ ಎಷ್ಟಾಯ್ತು, 1 ಭಾಗಲೆ 2 ನೋಡ್ರಿ, ಇಲ್ಲಿ 1 ಇದೆ, ಇಲ್ಲಿ 2, 1 ಭಾಗಲೆ 2. B1 ಭಾಗಲೆ B2 ನೋಡ್ರಿ, ಈ ಮ್ಯಾಲೆ 2 ಇದೆ, ಕೆಳಗೆ 4 ಇದೆ ನೋಡ್ರಿ, ಮ್ಯಾಲೆ 2 ಕೆಳಗಡೆ 4 ಎಷ್ಟಾಯ್ತು, 2 1 2 2 1 ಭಾಗಲೆ 2. C1 ಭಾಗಲೆ C2 ನೋಡ್ರಿ, C1 ಎಷ್ಟಿದೆ, -4 ಇದೆ, -12 ಕೆಳಗಡೆ ಇದೆ, -4 -12 ನೋಡ್ರಿ, ಇಲ್ಲೇ ಬರೆದು ಬಿಡ್ರಿ. ಇದು ಮೇಲೆ ಇದು ಕೆಳಗೆ, ಇದು ಮೇಲೆ ಇದು ಕೆಳಗೆ, ಇದು ಮೇಲೆ ಇದು ಕೆಳಗೆ, ವಿತ್ ಚಿಹ್ನೆ ಬರೀಬೇಕು ನೋಡ್ರಿ. ಇದು ಮೇಲೆ ಇದು ಕೆಳಗೆ, ಅಂದ್ರೆ ಇಲ್ಲಿ ಏನಿಲ್ಲ ಅಂದ್ರೆ ಒಂದಿರುತ್ತೆ. ಇದಿಷ್ಟು ನೀವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಏನಿಲ್ಲ ಅಂತಂದ್ರೆ ಒಂದಿರುತ್ತೆ ಅಂತಕ್ಕಂಥದ್ದು, ರೈಟ್? ಎಸ್. ಸೊ ಇವಾಗ ನೋಡ್ರಿ, ಮೈನಸ್ ಭಾಗಲೆ ಮೈನಸ್ ಪ್ಲಸ್, ಮೈನಸ್ ಡಿವೈಡೆಡ್ ಬೈ ಮೈನಸ್ ಪ್ಲಸ್. ಸೊ 4 1 4 3 ಸೊ 1 ಡಿವೈಡೆಡ್ ಬೈ 3 ಇಟ್ ಈಸ್.
ಸೊ ಇಟ್ ಈಸ್ 1/3 ಅಂತಕ್ಕಂಥ. ಸೊ 1/3 ಅಂತಂದ್ರೆ ನೋಡ್ರಿ A1 ಭಾಗಲೆ A2 B1 ಭಾಗಲೆ B2 ಸಮ ಆಯಿತು, ಬಟ್ C1 ಭಾಗಲೆ C2 ಸಮ ಆಗಲಿಲ್ಲ. C1 ಭಾಗಲೆ C2 ಏನಾಯ್ತು, ಸಮ ಆಗಲಿಲ್ಲ. ಸೊ ಸಮ ಆಗಲಿಲ್ಲ ಅಂತಂದ್ರೆ ಏನಾಯ್ತು, ಇದು ಕೋಇನ್ಸಿಡೆಂಟ್, ಇದು ಪ್ಯಾರಲಲ್ ಲೈನ್ಸ್ಗಳು ಅಂತಕ್ಕಂಥ. ಸೊ ಇದಿಷ್ಟು ನೀವು ಏನಾದ್ರೂ ನೆನಪಿನಲ್ಲಿ ಇಟ್ಕೊಂಡ್ರಿಪ್ಪ ಅಂತಂದ್ರೆ ನಾನು ನಿಮಗೆ ಒಂದೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ ನೋಡ್ರಿ, ಇದಿಷ್ಟು ಚಾರ್ಟ್ ನೀವು ಕರೆಕ್ಟ್ ಆಗಿ ನೆನಪಿಟ್ಟುಕೊಂಡ್ರೆ ಅಂತ ತಿಳ್ಕೊರಿ. ಇದಿಷ್ಟು ಚಾರ್ಟ್ ಒಂದು ಮಾರ್ಕ್ ಮಿಸ್ ಆಗೋದಕ್ಕೆ ಸಾಧ್ಯನಿಲ್ಲ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಬಂದಿರತಕ್ಕಂತ ಎಲ್ಲಾ ಕ್ವಶನ್ಸ್ ಗಳನ್ನ 1 ಮಾರ್ಕಿನ ಬಂದಿದವಲ್ಲ, ಎಲ್ಲಾ ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡೋಣ. ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಕ್ವಶನ್ಸ್ ಯಾವ ರೀತಿಯಲ್ಲಿ ಟರ್ನ್ ಮಾಡಿ ಕೇಳಲ್ಪಟ್ಟಿದ್ದಾವೆ ಅಂತಕ್ಕಂಥದ್ದು. ಅಲ್ಲಿ ಪ್ರಾಕ್ಟೀಸ್ ಕೂಡ ಮಾಡಿಸ್ತೀನಿ ನಿಮಗೆ. ಬಟ್ ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲಿ ನಾವೇನ್ ಚಿಕ್ಕ ಚಿಕ್ಕ ಸಂಗತಿಗಳನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿವಿ, ಅವೆಲ್ಲಾ ಸಂಗತಿಗಳನ್ನ ನೀವು ಏನ್ ಮಾಡ್ಬೇಕು, ಪದೇ ಪದೇ ನೋಡಿ ಅದನ್ನ ಅರ್ಥ ಮಾಡ್ಕೋಬೇಕು. ಡೀಪ್ ಆಗಿ ಅದ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ರಿವೈಸ್ ಮಾಡಿ 1 ಮಾರ್ಕಿನ ಕ್ವಶನ್ಸ್ ಗಳು ಯಾವ ತರ ಟ್ಯಾಕಲ್ ಮಾಡಬೇಕಂತ ಹೇಳಿ ನಾನು ಹೇಳ್ಕೊಡ್ತೀನಿ ಅಂತಕ್ಕಂಥದ್ದು. Understood? So this is what all about the graphical method of solutions of a pair of linear equations, right? Yes.